ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಪ್ರತಿ ವಾರ ನಾವು ಪ್ರಸ್ತುತಪಡಿಸ್ತೇವೆ ನಿಮ್ಮ ಮಧ್ಯೆ ಇರುವಂತ ಸಾಕಷ್ಟು ಹೆಸರು ಮಾಡಿದಂತ ವ್ಯಕ್ತಿಗಳನ್ನ. ನಾವು ರಾಜಕಾರಣಿಗಳಿಂದ ಅವರ ಕೆಲಸದ ಸ್ಪಷ್ಟೀಕರಣ ಕೇಳ್ತೇವೆ, ಸೆಲೆಬ್ರಿಟಿಗಳಿಂದ, ಸ್ಟಾರ್ಗಳಿಂದ ಅವರ ಲೆಕ್ಕಾಚಾರವನ್ನ ಕೇಳ್ತೇವೆ, ಅವರ ಮೇಲೆ ಆರೋಪವನ್ನ ಹೊರಿಸ್ತೇವೆ. ಆದ್ರೆ ಒಬ್ಬ ಸ್ಟಾರ್ ರಾಜಕಾರಣಿ ಆಗ್ತಾರೋ, ರಾಜಕೀಯಕ್ಕೆ ಬರ್ತಾರೋ, ಆಗ ಆರೋಪ ಇನ್ನೂ ದೊಡ್ಡದಾಗತ್ತೆ. ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆ, ಇವತ್ತಿನ ಅದಾಲತ್ನಲ್ಲಿ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಬಚಿ ಕಾಕರಿ ಅವರ ಅನುಮತಿ ಕೇಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ನ್ಯಾಯಾಲಯದ ಪ್ರಕ್ರಿಯೆ ಶುರುವಾಗ್ಲಿ. ಮೊಕದ್ದಮೆ ಶುರುವಾಗ್ತಿದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಇಮ್ರಾನ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ಪಾಕಿಸ್ತಾನದಿಂದ ಇಲ್ಲಿಗೆ ಬರುವಂತಹ ವಿಚಾರಗಳಿಂದ ನಮಗ್ ಗೊತ್ತಾಗೋದೇನು ಅಂತಂದ್ರೆ, ಇತ್ತೀಚೆಗೆ ನೀವು ಯುವಕರಿಗೆ ಉಪದೇಶ ಕೊಡ್ತೀರಾ, ಪ್ರೀಚ್ ಮಾಡ್ತೀರಾ, ನೀವ್ ಹೇಳ್ತೀರಾ ಅವರಿಗೆ ಕಲ್ಚರ್ ಅನ್ನ ಹೇಗೆ ಗೌರವಿಸಬೇಕು, ಹೇಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಕಡೆ ಗಮನ ಕೊಡ್ಬೇಕು ನಾವು. ಈ ಎಲ್ಲ ಮಾತುಗಳು ನಿಜ ಅಲ್ವಾ? ಆವಾಗ ಆದ್ರೆ ನೋಡಿ, ನೀವು ಜನಗಳಿಗೆ ಏನ್ ಹೇಳ್ತೀರಲ್ಲ ಅದನ್ನ ನಿಮ್ಮ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ನೀವು ಯುವಕರಾಗಿದ್ದಾಗ ನೀವು ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ, ನೀವು ಲಂಡನ್ನಲ್ಲಿದ್ದಾಗ ಅದರ ಲಿಸ್ಟ್ ಅಂತೂ ಜನಗಳಿಗೆ ಗೊತ್ತಿರ್ಲೇಬೇಕು. ನೋಡಿ, ಅದಕ್ಕೇನೆ ನನ್ನ ಥರದ ವ್ಯಕ್ತಿ ಅದನ್ನ ಸರಿಯಾಗಿ ಹೇಳಕ್ ಸಾಧ್ಯ. ಯಾಕಂದ್ರೆ ಯಾರು ಯಾವತ್ತು ನೋಡಿ ಯಾರು ಯಾವತ್ತು ಈ ಮಗ್ರಿಬ್ನ ನೋಡಿಲ್ವೋ, ಯಾರು ಆ ರೀತಿಯ ಫೇಸಸ್ಗಳನ್ನ ನೋಡಿಲ್ವೋ, ಅವ್ರ ಜನರಿಗೆ ಹೇಗೆ ಹೇಳೋದಕ್ಕೆ ಸಾಧ್ಯ? ನನ್ನ ಥರದ ವ್ಯಕ್ತಿ ನಾನು ಎಲ್ಲ ಫೇಸಸ್ ನೋಡಿದ್ದೀನಿ. ನಾನು ಮಗ್ರಿಬ್ ಅನ್ನೋ ಕಲ್ಚರ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮಗ್ರಿಬ್ನಲ್ಲಿ ಅದು ನಮ್ತನ ಬಂತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ, ಎರಡು ಕಲ್ಚರ್ನ ಅನಲೈಸ್ ಮಾಡಿದ್ರು, ಅದರ ಶಕ್ತಿ ನೋಡಿದ್ರು, ಅದರ ವೀಕ್ನೆಸ್ ನೋಡಿದ್ರು. ನನ್ನ ಥರದ ವ್ಯಕ್ತಿ ತುಂಬಾ ಕ್ವಾಲಿಫೈಡ್ ಆಗಿರ್ತಾರೆ ಈಗಿನ ಯುವ ಜನತೆಗೆ ಹೇಳೋದಕ್ಕೆ. ಅವರು ಯಾವ ವಿಷಯದಿಂದ ದೂರ ಇರಬೇಕು, ಯಾವ ವಿಷಯಕ್ಕೆ ವಾರ್ ಮಾಡಬೇಕು, ಯಾರೋ ಕೋತಿ ತರ ಬೇರೆ ಒಂದು ಕಲ್ಚರ್ನ ನಾವು ಫಾಲೋ ಮಾಡೋದಿದೆಯಲ್ಲ, ಅದನ್ನೆಲ್ಲ ಮಾಡ್ಬೇಕೋ ಬೇಡವೋ, ಸರಿಯಾಗಿ ಹೇಳಿದ್ರೆ ಈಗಿನ ಯುವ ಜನತೆ ಅದನ್ನ ಕೇಳುತ್ತೆ ಅಂತ ನನ್ಗನ್ಸುತ್ತೆ. ಆದ್ರೆ ನಿಮ್ಗೂ ಕೂಡ ಹೇಳಿದ್ರಲ್ವಾ, ನೀವು 20 ವರ್ಷಗಳ ಹಿಂದೆ ಲಂಡನ್ಗೆ ಹೋದಾಗ ನಿಮ್ಮ ತಾಯಿ ನಿಮ್ಗೆ ಹೇಳಿದ್ರು ಈ ಬಿಳಿ ಹೆಣ್ಣು ಮಕ್ಕಳಿಂದ ನೀನ್ ಸ್ವಲ್ಪ ದೂರ ಇರು ಅಂತ. ನಮ್ಮ ಅಮ್ಮ ಒಂದು ವಿಷಯ ಹೇಳಿದ್ರು ಅಷ್ಟೇ, ನೀನು ಪಾಕಿಸ್ತಾನಿ ಹುಡುಗಿನ ಮದ್ವೆ ಆಗು ಅಂತ. ಅದನ್ನು ಯಾಕೆ ಹೇಳಿದ್ರು ಅಂದ್ರೆ, ನಮ್ಮ ತಾಯಿ ಬಯಸ್ತಾ ಇದ್ರು ನಾನು ಪಾಕಿಸ್ತಾನದಲ್ಲೇ ಇರಬೇಕು ಅಂತ. ಅವ್ರಿಗೆ ಭಯ ಏನಿತ್ತು ಅಂದ್ರೆ, ಒಂದ್ ವೇಳೆ ನಾನು ಇಂಗ್ಲೆಂಡ್ನಲ್ಲಿ ಮದ್ವೆ ಆದ್ರೆ ನಮ್ಮ ದೇಶನ ಬಿಟ್ಟು ಇಂಗ್ಲೆಂಡ್ಗೆ ಯಾಕೆ ಹೋಗ್ಬೋದು ಅಂದ್ರೆ, ಯಾಕಂದ್ರೆ ನನ್ನ ಹೆಂಡತಿ ಪಾಕಿಸ್ತಾನದವಳಾಗಿರಲ್ಲ, ಅದಕ್ಕೆ. ಆದ್ರೆ ಏನಾಯ್ತು ಅಂದ್ರೆ, ಪ್ರತಿ ದಿವ್ಸ ನಿಮ್ಮ ಮನೆ ಏನಿದೆಯಲ್ಲ ಅದು ಡಿಸ್ಕೋಥೆಕ್ ಆಗ್ತಿತ್ತು. ಒಂದ್ ಕಡೆ ಲಿವಿಂಗ್ ರೂಮ್ ಅಲ್ಲೇ ಇರ್ತಾ ಇದ್ರಿ, ಮತ್ತೆ ನೀವು ಹಾಕೊಳ್ಳುವಂತ ಟೀ ಶರ್ಟ್ನಲ್ಲಿ ದೊಡ್ಡದಾಗಿ ಬರಿತಾ ಇತ್ತು ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್. ನೋಡಿ, ಯಾವತ್ತೂ ಕೂಡ ನನ್ನ ಲಿವಿಂಗ್ ರೂಮ್ ಯಾವತ್ತೂ ಡಿಸ್ಕೋಥೆಕ್ ಆಗಿಲ್ಲ. ಮತ್ತೆ ನಾನು ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್ ಟೀ ಶರ್ಟ್ ಹಾಕೊಂಡಿದ್ದೆ, ಯಾಕಂದ್ರೆ ನಾವು ಅವಾಗ ವರ್ಲ್ಡ್ ಸೀರೀಸ್ ಕ್ರಿಕೆಟ್ ಆಡ್ತಾ ಇದ್ವಿ ಕ್ಯಾರಿ ಪ್ಯಾಕರ್ನ ಆಸ್ಟ್ರೇಲಿಯಾದಲ್ಲಿ. ಅವರು ನಮ್ಮೆಲ್ರಿಗೂ ಕೂಡ ನೈಟ್ ಕ್ರಿಕೆಟ್ನ ಪ್ರಮೋಟ್ ಮಾಡೋದಕ್ಕೆ ನಮ್ಮೆಲ್ರಿಗೂ ಟೀ ಶರ್ಟ್ಸ್ ಕೊಟ್ಟಿದ್ರು. ಆದ್ರೆ ನೋಡಿ, ಸಾಕಷ್ಟು ಮಾಡಿದಂತ ಕೆಲಸಗಳನ್ನ ಟೀ ಶರ್ಟ್ ಮೇಲೆ ಬರ್ಕೊಳಕ್ಕಾಗಲ್ಲ. ನೋಡಿ, ಏನಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಇದೆಯಲ್ಲ, ಅದು ತುಂಬಾನೇ ಮುಂದೆ ಹೋಗ್ತಾ ಇದೆ. ಏನೆಲ್ಲ ತರಲೆ ನಡೆಯುತ್ತೋ ಯಾವುದು ಆ ಥರ. ನಾನು ಒಬ್ಬ ನಾರ್ಮಲ್ ನಮ್ಮ ಕಾಲದ ಯುವಕನಾಗಿದೆ ಅಷ್ಟೇ. ಮತ್ತೆ ನಾನು ನನ್ನನ್ನು ಯಾವತ್ತೂ ಕೂಡ ಒಬ್ಬ ಪ್ಲೇ ಬಾಯ್ ಅನ್ಕೊಂಡಿರ್ಲಿಲ್ಲ, ಅಥವಾ ಆದರೆ ಮೀಡಿಯಾಲ್ ಹಾಗಲ್ಲ. ನೋಡಿ, ನಿಮ್ಗೊಂದು ಜವಾಬ್ದಾರಿ ಇರುತ್ತೆ, ನೀವೊಂದು ವಿಷಯನ ಪ್ರೊಜೆಕ್ಟ್ ಮಾಡಬೇಕಾಗತ್ತೆ, ಚಾನೆಲ್ಸ್ಗಳು ಅದನ್ನ ಜನರಿಗೆಲ್ಲ ತೋರಿಸ್ಬೇಕಾಗತ್ತೆ, ಪೇಪರ್ಸ್ ಮಾರ್ಬೇಕಾಗತ್ತೆ. ನ್ಯೂಸ್ ಈ ತರ ಪ್ರಿಂಟ್ ಆದಾಗ ನಿಮ್ಗೆ ಮಜಾ ಬರ್ತಿತ್ತಾ? ಇಲ್ಲ, ನೋಡಿ, ನಾನು ಯಾವತ್ತೂ ನಾನು ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳ್ಳೋದಿಲ್ಲ. ಆದ್ರೆ ನಾನು ಆ ರೀತಿ ಸ್ವಲ್ಪನಾದ್ರೂ ಒಪ್ಕೊಂಡ್ರಲ್ಲ. ಸಾಕಷ್ಟು ಹೆಸರುಗಳು ನಿಮ್ಮ ಹೆಸರು ಜೊತೆ ಬ್ರಿಟಿಷ್ ಮೀಡಿಯಾದವರು ತಳ್ಕ್ ಹಾಕಿದ್ರು. ತುಂಬಾ ದೊಡ್ಡ ಲಿಸ್ಟ್ ಇದೆ. ಎಮಾ ಸಾರ್ಜೆಂಟ್ ಅವರ ಹೆಸರು ನಿಮ್ಮ ಹೆಸರು ಜೊತೆ ಇತ್ತು, ಲೂಲು ಬ್ಲ್ಯಾಕರ್ ಅವರ ಹೆಸರು ನಿಮ್ ಜೊತೆಗಿತ್ತು, ಸೂಸನ್ ಅವರ ಹೆಸರು ಕೂಡ ಸೇರ್ಕೊಂಡಿತ್ತು, ಗೋಲ್ಡಿ ಹಾರ್ನ್ ಫಿಲ್ಮ್ ಸ್ಟಾರ್ ಅವರ ಹೆಸರು ಕೂಡ ನಿಮ್ ಜೊತೆ ತಳ್ಕ್ ಹಾಕಿತ್ತು, ಮೇರಿ ಹೆಲ್ವಿನ್ ಅವರ ಹೆಸರು ಕೂಡ ನಿಮ್ ಜೊತೆ ಸೇರ್ಕೊಂಡಿತ್ತು. ಈ ಪ್ರತಿಯೊಬ್ರು ಕೂಡ ನಿಮ್ಗೀಗ ನೆನಪಾಗ್ತಾ ಇರ್ಬೇಕು. ಲಿಜಾ ಕ್ಯಾಂಪೆಲ್ ಅವರ ಹೆಸರು ಕೂಡ ನಿಮ್ ಜೊತೆಗಿತ್ತು. ಟಿವಿ ಸ್ಟಾರ್ ಅನಾಸ್ತೇಷಿಯಾ ಕುಕ್, MTVಯ ಕ್ರಿಸ್ಟಿಯನ್ ಬೇಕರ್. ಇಷ್ಟೆಲ್ಲ ಹೆಸರುಗಳಿದೆ ಅಂದ್ಮೇಲೆ ನಿಜಾಂಶ ಇರಲೇಬೇಕಲ್ಲ.
ತುಂಬಾ ಕಡಿಮೆ ಹೇಳ್ತಾ ಇದ್ದೀರ ನೀವು. ಈ ಹೆಸರುಗಳೆಲ್ಲ ಇದೆಯಲ್ಲ, ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ, ಅದಕ್ಕೆ ನೀವು ಹೆಸರು ಹಾಕಿದಿರಾ. ನಾನು ಹೇಳ್ತಾ ಇದೀನಲ್ಲ, ಇದಕ್ಕಿಂತ ಜಾಸ್ತಿ ಜನ ನನಗೆ ಗೊತ್ತಿದ್ದಾರೆ. ನೋಡಿ, ಇದಿಷ್ಟೇ ಅಲ್ಲದೆ ಕರ್ನಲ್ ನಸೀಂ ಅವರು, ಪಾಕಿಸ್ತಾನದ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನವರು, ಅವ್ರು ಹೇಳ್ತಾರೆ ಪ್ರತಿ ಸಂಜೆ ಒಂದು ಹೊಸ ಹುಡುಗಿ ಜೊತೆಗೆ ನೀವು ಓಡಾಡ್ತಾ ಇದ್ರಿ ಅಂತ. ಈ ಕರ್ನಲ್ ನಜೀಮ್ ಇದಾರಲ್ಲ, ಅವರು ತಮ್ಮ ಫ್ಯಾಂಟಸೀಸ್ ಅವರು ಅದರಲ್ಲಿ ಯಾವಾಗ್ಲೂ ಇರೋದಕ್ಕೆ ಬಯಸ್ತಾ ಇದ್ರು. ಅವ್ರಿಗೆ ಅದೆಲ್ಲ ಒಂದು ಫ್ಯಾಂಟಸಿ ತರ ಇತ್ತು. ಇದು ನಿಜ ಅಲ್ಲ ಅಂತೀರಾ? ನೋಡಿ, ನೀವು ಆರೋಪ ಮಾಡಿದ್ರು ಸರಿಯಾಗಿ ಆರೋಪ ಮಾಡಿ, ಈ ರೀತಿ ತಪ್ಪು ಆರೋಪ ಅಲ್ಲ. ಇಮ್ರಾನ್ ಸಾಹೇಬ್ರೆ, ಈ ಎಲ್ಲ ಆರೋಪಗಳೇನಿದೆಯಲ್ಲ ಮೀಡಿಯಾದವರು ನಿಮ್ಮ ಮೇಲೆ ಮಾಡಿರುವಂತದ್ದು. ಪಾಕಿಸ್ತಾನದ ಮೀಡಿಯಾದವರು ಕೂಡ ಮಾಡಿದ್ದಾರೆ, ಬ್ರಿಟನ್ನ ಮೀಡಿಯಾದಲ್ಲೂ ಕೂಡ ನಿಮ್ಮ ಮೇಲೆ ಆರೋಪ ಮಾಡಿ. ನೋಡಿ, ನಾನೊಬ್ಬ ಬ್ಯಾಚುಲರ್ ಆಗಿದ್ದೆ, ಜಾಸ್ತಿ ಕ್ರಿಕೆಟ್ ಆಡ್ತಾ ಇದ್ದೆ, ಮದ್ವೆ ಆಗಿರ್ಲಿಲ್ಲ, ಅದ್ರಲ್ಲಿ ಸ್ಪೆಕ್ಯುಲೇಷನ್ಸ್ ಆಗ್ತಾ ಇತ್ತು, ಯಾವ್ದಾದ್ರು ಪಾರ್ಟಿನಲ್ಲಿ ಯಾರ ಜೊತೆನಾದ್ರೂ ನಾನು ಕಾಣಿಸ್ಕೊಂಡಾಗ ಇದೆಲ್ಲಾನು ಆಗ್ತಿತ್ತು. ನೋಡಿ, ನೀವಾಗ್ಲೇ ಎಲ್ರೂ ಹೆಸರಲ್ಲಿ ಲಿಸ್ಟ್ ಹೇಳಿದ್ರೆ, ನೋಡಿ ಈ ರೀತಿ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗ್ ಡಿಫೆಂಡ್ ಮಾಡ್ಕೊಳಕ್ ಸಾಧ್ಯ? ನೋಡಿ, ನೀವು ಎಷ್ಟು ಹಳೇದ್ ಮಾತಾಡ್ತಿದ್ದೀರಾ ಅಂದ್ರೆ ನಾನು ಇದ್ರ ಬಗ್ಗೆ ಎಲ್ಲಾನು ಮರ್ತೆ ಹೋಗಿದ್ದೀನಿ ಆಗ್ಲೇ. ಒಂದಲ್ಲ ಒಂದಿನ ನಿಮ್ಗೆ ಇದನ್ನ ನೆನಪು ಮಾಡ್ಲೇಬೇಕಿತ್ತಲ್ವಾ ಇಮ್ರಾನ್ ಸಾಹೇಬ್ರೆ? ನೋಡಿ, ಏನು ಅಂದ್ರೆ, ನಂದು ಮದ್ವೆಗ್ ಮುಂಚೆ ಒಂದು ಫೇಸ್ ಇತ್ತು, ಅದನ್ನ ನಾನು ಮರ್ತು ಹೋಗಿದ್ದೀನಿ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ನನಗೊಂದು ಫೇಸ್ ಇದೆ, ಅದ್ರ ಬಗ್ಗೆ ನನಗೆ ನೆನಪಿದೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳಿ. ಇಮ್ರಾನ್ ಸಾಹೇಬ್ರೆ, ನಿಮ್ಮ ಕ್ರಿಕೆಟ್ನ ವಿಚಾರವಾಗಿ ನಮ್ಮ ಹತ್ರ ಸಾಕಷ್ಟು ಆರೋಪಗಳಿದೆ, ಅದ್ರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ನಾನಾಗ ತುಂಬಾನೇ ಪೀಕ್ನಲ್ಲಿದ್ದೆ, ನಾನು ತುಂಬಾ ಫಾಸ್ಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದೆ. ನಾನಾಗ ಆಟ ಆಡಕ್ಕಾಗದೇ ಇದ್ದಿದ್ರಿಂದ ಆಗ ನನ್ನ ಮೇಲೆ ಎಂತೆಂಥ ಆರೋಪಗಳು ಮಾಡಿದ್ರು ಅಂದ್ರೆ, ಯಾರ್ಯಾರ ಜೊತೆ ಪಾರ್ಟೀಸ್ ಮಾಡ್ತಾನೆ, ಇವನು ಇಂಡಿಯನ್ ಆಕ್ಟ್ರೆಸಸ್ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾನೆ ಅಂತ, ಜೀನತ್ ಅಮನ್ ಅವರ ಜೊತೆ ಕೂಡ ವಗೇರಾ ವಗೇರಾ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಕಟಕಟಿಯಲ್ಲಿ ಕೂತಿದ್ದಾರೆ ಪಾಕಿಸ್ತಾನದ ತೆಹ್ರೀಕೆ ಇನ್ಸಾಫ್ ಪಾರ್ಟಿಯ ಚೇರ್ಮನ್ ಇಮ್ರಾನ್ ಖಾನ್. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ ಅನ್ನು ಇವರ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ಈ ಮಾತು ನಿಜ ಅಲ್ವಾ? ಕ್ರಿಕೆಟ್ ನಿಮ್ಮನ್ನ ಸೂಪರ್ ಸ್ಟಾರ್ ಮಾಡ್ತು, ಜನರು ನಿಮ್ಗೆ ಪ್ರೀತಿ ಕೊಟ್ರು, ಯುವಕರು ನಿಮ್ಮನ್ನ ಒಂದ್ ರೀತಿ ಗಾಡ್ ಆಫ್ ಕ್ರಿಕೆಟ್ ಅಂತ ಅನ್ಕೊಂಡ್ರು, ಕ್ರಿಕೆಟ್ನ ದೇವ್ರು ಅಂತ ಅನ್ಕೊಂಡ್ರು. ಆದ್ರೆ ನೀವು ಕ್ರಿಕೆಟ್ಗೋಸ್ಕರ ಏನ್ ಮಾಡಿದ್ರಿ? ಕ್ರಿಕೆಟ್ಗೋಸ್ಕರ ನಾನು ಪ್ಲೇಯರ್ ಆಗಿದ್ದಾಗ ಟೀಮ್ನ ಗೆಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಾನು ಕ್ಯಾಪ್ಟನ್ ಆಗಿದ್ದಾಗ ಆಗ ನನಗೆ ತುಂಬ ಹೆಮ್ಮೆ ಇದೆ. ನಾನು ಟೀಮ್ನ ಬಿಟ್ಟು ಹೋದಾಗ ಪಾಕಿಸ್ತಾನ್ ತುಂಬ ಒಳ್ಳೆ ಟೀಮ್ ಆಗಿತ್ತು, ಅದು ವರ್ಲ್ಡ್ ಕಪ್ ಗೆಲ್ಲೋ ಅಂಥ ಟೀಮ್ ಆಗಿತ್ತು. ಮತ್ತೆ ಅದು 92 ಆದ್ಮೇಲೆ ಟೀಮ್ ಇತ್ತಲ್ಲ, ಆ ಸಮಯದಲ್ಲಿ ಪ್ರಪಂಚದ ನಂಬರ್ 1 ಟೀಮ್, ಟ್ಯಾಲೆಂಟ್ ವಿಚಾರವಾಗಿ ಹೇಳ್ಬೇಕಂದ್ರೆ ನಂಬರ್ 1 ಟೀಮ್ ಆಗಿತ್ತು. ಆದ್ರೆ ನಿಮ್ಮ ಜೊತೆ ಆಟ ಆಡ್ದವ್ರು ಅವ್ರು ಹೇಳ್ತಾರೆ ಇಮ್ರಾನ್ ಖಾನ್ಗೆ ಕ್ರಿಕೆಟ್ನಲ್ಲಿ ಒಂದು ಕರಿಯರ್ ಇತ್ತು, ಅದನ್ನ ಅವರು ತಮ್ಮನ್ನ ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಅಂತ ಬಳಸ್ಕೊಂಡ್ರು, ಮತ್ತೆ ಕ್ರಿಕೆಟ್ನಲ್ಲಿ ತಮ್ಮ ಡಾಮಿನೇಷನ್ ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ರು. ನಾನು 1987 ಅಷ್ಟರಲ್ಲಿ ನಾನು ನನ್ನ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಕಾರಣ ಏನಂದ್ರೆ, ನನ್ನೊಳಗೆ ಇದ್ದಂಥ ಆ ಫೈರ್ ಇದೆಯಲ್ಲ, ಆ ಪ್ಯಾಷನ್ ಅದು ಖಾಲಿ ಆಗಿತ್ತು. ಹೇಳ್ಬೇಕಂದ್ರೆ ಅಷ್ಟೊಂದು ಜಾಸ್ತಿ ಏನೂ ಇರಲಿಲ್ಲ. ನಾನು ಅನ್ಕೊಂಡೆ ಪೀಕಲ್ಲಿರುವಾಗ ಬಿಡ್ಬೇಕಂತ, ಬದಲಾಗಿ ನಾನು ಯಾರಾದರೂ ಹೊರಗಡೆ ದಬ್ಬೋದಕ್ಕೆ ಮೊದಲು ನಾನು ಅನ್ಕೊಂಡೆ ಪೀಕಲ್ಲಿರುವಾಗಲೇ ಕ್ರಿಕೆಟ್ ಬಿಡಬೇಕು ಅಂತ. ಆಮೇಲೆ ನನಗೆ ಜನರಲ್ ಜಿಯಾ ಅವರು ನನಗೆ ಪಬ್ಲಿಕಲಿ ರಿಕ್ವೆಸ್ಟ್ ಮಾಡಿದ್ರು, ನೀನು ಟೀಮ್ಗೆ ವಾಪಸ್ ಬಾ, ನಿನ್ನ ಅವಶ್ಯಕತೆ ಇದೆ ಅಂತ. ಆಗ ನಾನು ಟೀಮ್ಗೋಸ್ಕರ ವಾಪಸ್ ಬಂದೆ. ಆಮೇಲೆ ನಾನು ಮತ್ತೆ ಕ್ರಿಕೆಟ್ನ ಬಿಡೋಕೆ ಯೋಚನೆ ಮಾಡ್ತಿದ್ದೆ. ಆದರೆ ಅಷ್ಟರಲ್ಲಿ ನಾನು ಕ್ಯಾನ್ಸರ್ ಹಾಸ್ಪಿಟಲ್ ಪ್ರಾಜೆಕ್ಟ್ನ ಶುರು ಮಾಡಿದ್ದೆ. ಆಗ ಕ್ಯಾನ್ಸರ್ ಹಾಸ್ಪಿಟಲ್ಸ್ನ ಪ್ರಾಜೆಕ್ಟ್ಸ್ನ ಡಾಕ್ಟರ್ಸ್ ಇದ್ರಲ್ಲ, ಅವರು ನನಗೆ, ಅಂದ್ರೆ ಬೋರ್ಡ್ ಆಫ್ ಗವರ್ನರ್ಸ್ ಇದ್ರಲ್ಲ, ಅವರು ನನಗೆ ಹೇಳಿದ್ರು, ಒಂದ್ ವೇಳೆ ನೀವು ಕ್ರಿಕೆಟ್ ಅಂತ ಈ ಸಮಯದಲ್ಲಿ ಹೋದ್ರೆ ನೀವು ಈ ಹಾಸ್ಪಿಟಲ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಅವಾಗವಾಗ ಕಾಣಿಸ್ಕೊಳ್ತಾ ಇರಬೇಕು, ದುಡ್ಡನ್ನೆಲ್ಲ ಹೊಂದಿಸ್ತಾ ಇರಬೇಕು. ಒಂದ್ ವೇಳೆ ನೀವು ಜನರ ಕಣ್ಣಿಂದ ದೂರ ಆದ್ರಿ ಅಂತಂದ್ರೆ ನಾವು ಹಾಸ್ಪಿಟಲ್ಗೋಸ್ಕರ ಕಲೆಕ್ಟ್ ಮಾಡಿರುವಂಥ 70 ಕೋಟಿ ರೂಪಾಯಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತಂದ್ರು. ಆಮೇಲಿಂದ ಕೂಡ ನಾನು ಕ್ರಿಕೆಟ್ ಆಡಿದ್ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ಗೋಸ್ಕರನೇ. ಜಾವೇದ್ ಮಿಯಾಂದಾದ್ ಅವರ ಬುಕ್ ಇದೆಯಲ್ಲ, ಆಟೋಬಯೋಗ್ರಫಿ, ಅದರಲ್ಲಿ ಅವರು ಬರೀತಾರೆ, ಈ ಪ್ಲೇಯರ್ಗಳು ಏನಿದ್ರಲ್ಲ ಅವರು ಇಮ್ರಾನ್ ಸಾಹೇಬ್ರ ಹೆಸರನ್ನ ಮೀಟರ್ ಅಂತ ಇಟ್ಟಿದ್ರಂತೆ. ಅಂದ್ರೆ ಈ ಮೀಟರ್ ಕೇವಲ ದುಡ್ಡಿಂದ ಓಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಉಲ್ಟಾ ಆಯ್ತು. ಆಮೇಲೆ ನೀವೀಗ ಹೇಳ್ತಿದ್ರಲ್ಲ ಮೀಟರ್ ವಿಷಯ, ನಿಜ ಹೇಳ್ಬೇಕು ಅಂದ್ರೆ ಟೀಮ್ನಲ್ಲಿ 3-4 ಹುಡುಗರಿದ್ರು. ಅದರಲ್ಲಿ ಕೆಲವ್ರಿಗೆ ದುಡ್ಡಿನ ಬಗ್ಗೆ ಆಸೆ ಜಾಸ್ತಿ ಇರುತ್ತೆ, ಕೆಲವ್ರು ಕಡಿಮೆ ಇರುತ್ತೆ. ಅವ್ರಿಗೇನನ್ಸಿತ್ತು ಅಂದ್ರೆ, ವರ್ಲ್ಡ್ ಕಪ್ ನಲ್ಲಿ ಜನರು ಖುಷಿಯಿಂದ ಕೊಡ್ತಿದಾರಲ್ಲ ದುಡ್ಡು ಟೀಮ್ಗೆ, ಆ ಟೀಮ್ ದುಡ್ಡನ್ನ ನಾನು ಹಾಸ್ಪಿಟಲ್ಗೋಸ್ಕರ ಬಳಸಬಾರ್ದು. 2 ಆರೋಪಗಳನ್ನ ಹೊರಿಸ್ತಾರೆ. ಮೊದಲನೇದೇನು ಅಂತಂದ್ರೆ, ಮ್ಯಾಚ್ ಮುಗಿದ ನಂತರ
ಆ ಗೆಲುವಿನ ಖುಷಿ ಏನಿತ್ತಲ್ಲ, ಅದರ ಸೆಲೆಬ್ರೇಷನ್ ಏನಿತ್ತಲ್ಲ, ಅದನ್ನ ನೀವು ಎಲ್ಲಿಗೆ ಬಳಸ್ಕೊಂಡ್ರಿ ಅಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ನ ಪಬ್ಲಿಸಿಟಿಗೋಸ್ಕರ ಬಳಸ್ಕೊಂಡ್ರಿ. ಆಗ ನೀವೊಂದು ಸ್ಪೀಚ್ ಕೊಟ್ರಲ್ಲ, ಅದರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೋಸ್ಕರ ಸಹಾಯ ಕೇಳಿದ್ರಿ. ಅದರಲ್ಲಿ ನನ್ಗೆ ಯಾವುದೇ ರೀತಿಯ ಅವಮಾನ ಇಲ್ವೇ ಇಲ್ಲ. ನೋಡಿ, ನಾನೇ ಹೇಳ್ತಿದ್ದೀನಿ, ನಿಮಗ್ ನೆನಪಿಸ್ತಾ ಇದ್ದೀನಿ, ನಾನು ಆಡ್ತಾ ಇದ್ದಿದ್ದೆ ಕ್ಯಾನ್ಸರ್ ಹಾಸ್ಪಿಟಲ್ಗೋಸ್ಕರ. ಅದು ನಮ್ಮ ಜಾತಿಯ ಹಾಸ್ಪಿಟಲ್ ಆಗಿರ್ಲಿಲ್ಲ, ಪಾಕಿಸ್ತಾನಕ್ಕೋಸ್ಕರ. ಪಾಕಿಸ್ತಾನಕ್ಕೆ ಹೆಲ್ಪ್ ಆಗುವಂತ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಬೇಕಿತ್ತದು. ನಾನ್ ನಮ್ ದೇಶಕ್ಕೋಸ್ಕರ ಕೇಳ್ತಾ ಇದ್ದೆ. ನಾನ್ ಅದಕ್ಕೆ ಪಬ್ಲಿಸಿಟಿ ಕೊಟ್ಟೆ ಅಂತ ನನ್ಗೆ ಯಾವತ್ತೂ ಅವಮಾನ ಆಗಿಲ್ಲ. ನಾನು 2 ವರ್ಷದಿಂದ ಅದಕ್ಕೋಸ್ಕರ ಪಬ್ಲಿಸಿಟಿ ಕೊಡ್ತಾ ಇದ್ದೆ. ನಾನು ಯಾವಾಗ್ಲೇ ಪ್ರೈಸ್ ಗೆದ್ದಾಗ್ಲೂ ಕೂಡ ಅದನ್ನ ಹಾಸ್ಪಿಟಲ್ಗೋಸ್ಕರ ಕೊಡ್ತಾ ಇದ್ದೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ 2-3 ವರ್ಷ ಆದ್ಮೇಲೆ ಕ್ರಿಕೆಟರ್ ಆಫ್ ದ ಇಯರ್ ಆದೆ, ಪಾಕಿಸ್ತಾನಕ್ಕೋಸ್ಕರ ಆಡ್ತಿರ್ಬೇಕಾದ್ರೆ. ಗೊತ್ತಿದೆ, ನಾನು ಕ್ರಿಕೆಟರ್ ಆಫ್ ದ ಇಯರ್ಗೆ ಅಂತ ಬಂದಂತ ಗಾಡಿ ಅವಾರ್ಡ್ನ ನಾನು ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದ್ದೆ. ಅದಕ್ಕೆ ನೋಡಿ, ನೀವು ನಿಮ್ಮ ಅವಾರ್ಡ್ನ ಹಾಸ್ಪಿಟಲ್ ಕೊಟ್ಟಿದ್ರೆ ಯಾರಿಗೂ ಏನೂ ಸಮಸ್ಯೆ ಇರಲಿಲ್ಲ. ಆದ್ರೆ ನೋಡಿ, ಪ್ಲೇಯರ್ಗಳು ವಾಪಸ್ ಬರ್ಬೇಕಾದ್ರೆ ಸಿಂಗಾಪುರ್ನಲ್ಲಿ ಸ್ಟೇ ಆಗಿದ್ರಲ್ಲ, ಆಗ ಸಿಂಗಾಪುರ್ನ ಅಂಬಾಸಡರ್ ಒಂದು ಚೆಕ್ ಕೊಡ್ತಾರೆ. ಅದು ಪೂರ್ತಿ ಟೀಮ್ಗೆ ಅಂತ ಕೊಟ್ಟಂತ ಚೆಕ್ಕು. ನೀವು ಅದನ್ನು ಕೂಡ ನಿಮ್ಮ ಹಾಸ್ಪಿಟಲ್ಗೆ ಬಳಸ್ಕೊಳ್ತೀರಾ. ಯಾವಾಗ ನನ್ಗೆ ಆ ರೀತಿ ಅನ್ನಿಸ್ತೋ, ನಮ್ಮ ಕೆಲವು ಆಟಗಾರರ ಜೊತೆ ಈ ಚರ್ಚೆ ಇತ್ತಲ್ಲ, ನಾನು ಟೀಮ್ನ ದುಡ್ಡನ್ನ ಹಾಸ್ಪಿಟಲ್ಗೆ ಹಾಕ್ತಿದ್ದೀನಿ ಅಂತ, ಆಗ ನಾನು ಡಿಸೈಡ್ ಮಾಡಿದೆ ನಾನು ಕ್ರಿಕೆಟ್ನ ಎಂಡ್ ಮಾಡ್ಬೇಕು ಅಂತ. ಯಾಕಂದ್ರೆ ನನ್ಗಾಗಿಂದ ಹಾಸ್ಪಿಟಲ್ ಮೇಲೆ ಫೋಕಸ್ ಇತ್ತು. ನಾನು ಕ್ರಿಕೆಟ್ನ ಆಡ್ತಾನೆ ಇದ್ದೆ, ಹಾಸ್ಪಿಟಲ್ಗೆ ಅಂತ ಅನೌನ್ಸ್ ಮಾಡ್ಕೊಂಡೆ ನಾನು ಆಟ ಆಡ್ತಿದ್ದೆ. ಆದ್ರೆ ಇದರಲ್ಲಿ ಯಾವುದೇ ರೀತಿ ಅವ್ರು ಇದನ್ನ ಹೇಳಿದಾರಲ್ಲ, ಹುಡುಗರ ದುಡ್ಡನ್ನ ಹಾಸ್ಪಿಟಲ್ಗೋಸ್ಕರ ಬಳಸ್ದೆ ಅಂತ, ನಾನದನ್ನ ಕನ್ಸಲ್ ಕೂಡ ನಾನು ಯೋಚನೆ ಮಾಡಿರ್ಲಿಲ್ಲ. ನೀವಾಗ್ಲೇ ಸಿಂಗಾಪುರ್ ಬಗ್ಗೆ ಹೇಳಿದ್ರಲ್ಲ, ಅದರ ಅಂಬಾಸಡರ್ ಇನ್ನೂ ಬದುಕಿದ್ದಾರೆ. ಈಗ ಅವರು ಸಿಂಗಾಪುರ್ನಲ್ಲಿಲ್ಲ, ಇಸ್ಲಾಮಾಬಾದಲ್ಲಿದ್ದಾರೆ. ಅವರು ಹಾಸ್ಪಿಟಲ್ಗೋಸ್ಕರನೇ ದುಡ್ಡು ಕಲೆಕ್ಟ್ ಮಾಡಿದ್ದು. ಆದ್ರೆ ಬೇರೆ ಪ್ಲೇಯರ್ಗೆ ಒಂದು ಇಂಪ್ರೆಷನ್ ಇತ್ತು, ಅದು ಪೂರ್ತಿ ಟೀಮ್ಗೆ ಕೊಟ್ಟಂತ ಚೆಕ್. ಕೆಲವು ಹುಡುಗರಿಗೆ ತುಂಬಾ ದುರಾಸೆ ಇರುತ್ತೆ, ಮತ್ತೆ ಕೆಲವ್ರಿಗೆ ಈ ದುಡ್ಡಿನ ಮೇಲೆ ತುಂಬಾನೇ ದಾಹ ಇರುತ್ತೆ ಅಂತ ಹೇಳ್ತೀನಿ. ಮತ್ತೆ ದುರಂತ ಏನಂದ್ರೆ, ಅವ್ರಿಗೆ ಆ ದುರಾಸೆಯಿಂದ ಹಾಗೆಲ್ಲ ಅನ್ಸಿರುತ್ತೆ, ನಾನು ಅವ್ರ ದುಡ್ಡನ್ನ ಹಾಸ್ಪಿಟಲ್ ಬಳಸ್ತೆ ಅಂತ ತಪ್ಪು ತಿಳಿದಿದ್ದಾರೆ ಅವರು. ನೋಡಿ, ಆ ಬುಕ್ಕಲ್ಲಿ ಇನ್ನೊಂದು ವಿಚಾರ ಬರೀತಾರೆ. ನೀವು ಬೋರ್ಡ್ ಅಫಿಷಿಯಲ್ ಜೊತೆಗೆ ಸೇರ್ಕೊಂಡು ಅವರನ್ನ ಕ್ರಿಕೆಟ್ನ ಕ್ಯಾಪ್ಟನ್ಶಿಪ್ ಇಂದ ದೂರ ಇಟ್ರಿ. ನಾನು ಅಫಿಷಿಯಲ್ ಆಗಿ ಬೋರ್ಡ್ ಅಲ್ಲಿ ಇರ್ಲಿಲ್ಲ, ನಾನು ಬೋರ್ಡ್ ಮೆಂಬರ್ ಕೂಡ ಆಗಿರ್ಲಿಲ್ಲ. ಹೀಗಿದ್ದಾಗ ನಾನ್ ಬೋರ್ಡ್ಗೆ ಹೇಳಿ ಕ್ಯಾಪ್ಟನ್ ತೆಗೆಸ್ಬಹುದಿತ್ತಾ? ಇದೆಲ್ಲ ಕೂಡ ಒಂದು ಪ್ಯಾರನಾಯನೆ. ಆದ್ರೆ ಗೊತ್ತಿಲ್ಲ ಈ ಮಿಯಾಂದಾದ್ ಯಾಕೆ ಹೀಗೆಲ್ಲ ಹೇಳಿದ್ದಾರೆ ಅಂತ. ಆದ್ರೂ ಕೂಡ ಅವರು ನನ್ ಜೊತೆ ನೋಡಿ ಹೇಳ್ಬೇಕು ಅಂದ್ರೆ, ಅವರು ಮತ್ತೆ ನಂದೂನು ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಟೀಮಲ್ಲಿ ಜಾವೇದ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿರ್ಲಿಲ್ಲ ಅವರು ಈ ರೀತಿಯೆಲ್ಲ ಅವ್ರ ಬುಕ್ಕಲ್ಲಿ ಬರ್ದಿರ್ತಾರೆ ಅಂತ. ನೋಡಿ, ಅದರಲ್ಲಿ ಅವರೊಂದು ಸ್ಪೆಸಿಫಿಕ್ ಆಗಿ ಒಂದು ಮಾತು ಹೇಳ್ತಾರೆ. ಈ ಇಮ್ರಾನ್ ಖಾನ್ ನಮ್ಮ ಟೀಮ್ನ ಒಡೆಯುವಂತ ಪ್ರಯತ್ನ ಮಾಡಿದ್ರು. ನೋಡಿ, ನೀವು ಕ್ಯಾಪ್ಟನ್ ಆಗಿದ್ದಾಗ ಒಂದು ಪಾರ್ಟಿ ಮಾಡಿದ್ರಿ ಲಂಡನ್ನಲ್ಲಿ. ಆ ಪಾರ್ಟಿಗೆ ನೀವು 3 ಜನರನ್ನ ಇನ್ವೈಟ್ ಮಾಡಿರ್ಲಿಲ್ಲ. ಜಾವೇದ್ ಮಿಯಾಂದಾದ್ ಅವರನ್ನ, ರಮೀಜ್ ರಾಜಾನ ಮತ್ತೆ ಸಲೀಂ ಮಲಿಕ್ ಅವರನ್ನ. ಇವರನ್ನ ಬಿಟ್ಟು ಮಿಕ್ಕ ಎಲ್ಲ ಪ್ಲೇಯರ್ಸ್ನ ನೀವು ಕರೆದಿದ್ರಿ. ನೋಡಿ, ಇದು ಕೂಡ ಒಂದು ಚಿಕ್ಕತನ ಅನ್ಬೋದು. ಈ ರೀತಿಯೆಲ್ಲ ಯೋಚನೆ ಮಾಡಿದ್ರೆ ಈ ರೀತಿಯೆಲ್ಲ ಆಗತ್ತಾ? ಪಾರ್ಟಿಲಿ ಯಾರೋ 4 ಹುಡುಗರು ಹೋಗ್ಬಿಟ್ರೆ ಬೇರೆ ಪಾರ್ಟಿಗೆ, ಅದರಿಂದ ಟೀಮ್ ಹೊಡೆದೋಗುತ್ತಾ? ಆದ್ರೆ ಇವತ್ತು ನಿಮಗೆ ನಂಬಿಕೆ ಇದೆಯಾ ಕ್ರಿಕೆಟ್ನಲ್ಲಿ? ಅಂದ್ರೆ ಅದು ಭಾರತದಾಗಿರ್ಬೋದು ಅಥವಾ ಪಾಕಿಸ್ತಾನದಾಗಿರ್ಬೋದು, ಕ್ರಿಕೆಟರ್ಗಳ ಹೆಚ್ಚಿನ ಗಮನ ಎಂಡೋರ್ಸ್ಮೆಂಟ್ ಮೇಲೆ, ಅಡ್ವರ್ಟೈಸ್ಮೆಂಟ್ ಮೇಲೆ ಜಾಸ್ತಿ ಇದೆ ಆಟದ ಬದಲಾಗಿ. ಒಂದ್ ವೇಳೆ ಅವರು ಪ್ರೊಫೆಷನಲ್ ಕ್ರಿಕೆಟರ್ ಆಗಿದ್ರೆ ನೋಡಿ, ಒಂದ್ ವೇಳೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೋ, ಸ್ಪಾನ್ಸರ್ಶಿಪ್ ಮಾಡ್ತಿರ್ತಾರೋ, ಅವರು ತಮ್ಮ ಕ್ರಿಕೆಟ್ ಮೇಲೂ ಕೂಡ ಫೋಕಸ್ಡ್ ಆಗಿದ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನನಗೆ ನೆನಪಿದೆ, ನಾನು ಮೊದಲನೇ ಬಾರಿ ಹಿಂದೂಸ್ತಾನಕ್ಕೆ ಬಂದಾಗ ನನ್ನ ಕ್ರಿಕೆಟ್ ಟೂರ್ಗೆ ಅಂತ ನನಗೆ ನೋಡಿ ಇಲ್ಲೇ ರಿಬ್ ಇಂಜುರಿ ಆಗಿತ್ತು. ಮತ್ತೆ ಆಗ ನಾನು ತುಂಬಾನೇ ಪೀಕಲ್ಲಿದ್ದೆ, ಮತ್ತೆ ತುಂಬಾನೇ ಫಾಸ್ಟಾಗಿ ಬೌಲಿಂಗ್ ಮಾಡ್ತಾ ಇದ್ದೆ. ಆವತ್ತು ನಾನು ಆಡಕ್ಕಾಗಿರ್ಲಿಲ್ಲ. ಆಗ ನನ್ನ ಮೇಲೆ ಎಂತೆಂಥ ಆರೋಪಗಳನ್ನ ಮಾಡಿದ್ರು ಅಂದ್ರೆ, ನಾನು ತುಂಬಾ ಪಾರ್ಟೀಸ್ಗಳು ಮಾಡ್ತೀನಿ ಅಂತ, ಮತ್ತೆ ಭಾರತದ ಆಕ್ಟ್ರೆಸಸ್ ಜೊತೆ ನನ್ನ ಗೆಳೆತನ ಇದೆ ಅಂತ, ಮತ್ತೆ ವಗೇರಾ ವಗೇರಾ. ಆಗ ಅದರಿಂದ ನನಗೆ ಎಷ್ಟು ತುಂಬಾ ಬೇಜಾರಾಗಿತ್ತು. ಏನು ಅಂದ್ರೆ, ಈಗ ನಾನು ಪಾಲಿಟಿಕ್ಸ್ ಅಲ್ಲಿ ಇದ್ದೀನಿ, ಜನರು ಯಾವುದೇ ರೀತಿ ಮಾತಾಡಿದ್ರೆ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಆವಾಗ ನಾನು ಇನ್ನೂ ಕೂಡ ನನಗೆ ತುಂಬಾನೇ ಬೇಜಾರಾಗಿತ್ತು ನನ್ನ ಬಗ್ಗೆ ಯಾವ ರೀತಿ ಬರ್ದಿದ್ದಾರೆ ಅಂತ. ಕೆಲವು ಜನರು ಹೇಳಿದ್ರು, ನಾನೇ ಕಣ್ಣಾರೆ ನೋಡಿದ್ದೀನಿ, ಅವನು ಬೆಳಗಿನ ಜಾವ 5 ಗಂಟೆ ತನಕ ಪಾರ್ಟಿಲಿದ್ದ, ಎಣ್ಣೆ ಕುಡಿತಾ ಇದ್ದ ಅಂತೆಲ್ಲ. ನಾನು ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ. ಈ ರೀತಿಯ ಆರೋಪಗಳನ್ನ ಮಾಡ್ತಿರ್ತಾರೆ. ಸ್ಪೋರ್ಟ್ಸ್ ಮೆನ್ ಅದನ್ನ ಫೇಸ್ ಮಾಡ್ತಿರ್ಬೇಕಾಗತ್ತೆ. ನೀವೊಂದು ಒಳ್ಳೆ ಕೆಲಸ ಮಾಡಿದ್ರೆ, ನೀವು ಏನೇ ಮಾಡಿದ್ರು ಕೂಡ, ಇಡೀ ರಾತ್ರಿ ಎಲ್ಲ ಪಾರ್ಟಿ ಮಾಡಿದ್ರು ಕೂಡ ಜನ ಅದನ್ನ ಮರ್ತ್ ಬಿಡ್ತಾರೆ. ನೀವು ಒಂದು ಕೆಟ್ಟ ಕೆಲಸ ಮಾಡಿದ್ರಿ ಅಂದ್ರೆ, ನೀವು ಅದನ್ನ ಮಾಡಿಲ್ದೇ ಇದ್ರು ಕೂಡ ನಿಮ್ ಮೇಲೆ ಆರೋಪ ಬಂದ್ಬಿಡುತ್ತೆ. ಇದನ್ನ ಸ್ಪೋರ್ಟ್ಸ್ ಮೆನ್ ಯಾವತ್ತೂ ಫೇಸ್ ಮಾಡ್ಬೇಕಾಗುತ್ತೆ. ನೋಡಿ, ಆರೋಪಗಳನ್ನ ಯಾರು ಮಾಡ್ತಾರೆ ಅಂತಂದ್ರೆ, ಅವರು ನಿಮ್ಮ ಜೊತೆಗಿದ್ದವರು, ನಿಮ್ಮ ಕಲೀಗ್ ಆಗಿದ್ದವರು. ಆಗ ಏನನ್ಸುತ್ತೆ? ಕೆಲವೊಂದ್ಸಾರಿ ಈ ರೀತಿಯೆಲ್ಲ, ಈಗ ನೀವ್ ಹೇಳಿದ್ರಿ, ನಾನು ಯಾವತ್ತೂ ಜಾವೇದ್ ಬರ್ದಿರೋ ಬುಕ್ ಓದಿಲ್ಲ, ನೀವೀಗ ವಿಷಯಗಳನ್ನ ಹೇಳಿದ್ರಲ್ಲ, ಇದನ್ನೆಲ್ಲ ಕೇಳ್ತಿದ್ರೆ ಬೇಜಾರಾಗತ್ತೆ. ನಮ್ ಜೊತೆ ಇದ್ದಂತಹ ಕೊಲಿಗೊಬ್ಬ 15-20 ವರ್ಷದವರೆಗೂ ಕ್ರಿಕೆಟ್ ಆಡ್ತಾರೆ, ಮತ್ತೆ ಈ ರೀತಿಯ ಚಿಕ್ಕ ವಿಷಯಗಳನ್ನೆಲ್ಲ ಬರೀತಾರೆ ಅಂತಂದ್ರೆ ಇದ್ರ ಬಗ್ಗೆ ಬೇಜಾರಾಗತ್ತೆ. ಆದ್ರೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಯೋಚನೆ ಇರುತ್ತೆ. ಮತ್ತೊಬ್ರು ನಿಮ್ಮ ಜೊತೆ ಇದ್ದವರು ಸರ್ಫರಾಜ್ ನವಾಜ್, ಅವರಂತೂ ನಿರಂತರವಾಗಿ ನಿಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾನೆ ಇರ್ತಾರೆ. ಅವ್ರ ಬಗ್ಗೆ
ನೋಡಿ, ಕುರಾನ್ ಶರೀಫಲ್ಲಿ ಒಂದು ವಿಷಯ ಇದೆ, ನಮ್ಮ ಅದು ಪುಸ್ತಕ, ಅದು ಮುಸಲ್ಮಾನರದು, ಅದರಲ್ಲಿ ಒಂದು ಲೈನ್ ಇದೆ, ಅಲ್ಲ ಮನುಷ್ಯರನ್ನ ತುಂಬಾ ಶ್ರೇಷ್ಠವಾದವರು ಅಂತ ಸೃಷ್ಟಿ ಮಾಡಿದ್ದಾರೆ. ಹಾಗಂದ್ರೆ ಹೇಳ್ಬೇಕಂದ್ರೆ ಎಲ್ಲರೂ ತುಂಬಾ ಒಳ್ಳೆಯವರೇ ಆಗಿರ್ತಾರೆ. ಆದರೆ ಮನುಷ್ಯ ಒಂದ್ಸರಿ ಬಿದ್ದಾಗ ಅವನು ಪ್ರಾಣಿಗಿಂತನೂ ಕೀಳಾಗ್ಬಿಡ್ತಾನೆ. ಈ ಸರ್ಫರಾಜ್ ನವಾಜ್ ಪ್ರಾಣಿಗಿಂತ ಕೆಳಗ್ ಬಿದ್ಬಿಟ್ಟಿದ್ದಾನೆ. ಇದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ. ನೋಡಿ, 2 ವಿಚಾರಗಳನ್ನ ಅವರು 10 ವರ್ಷಗಳಿಂದ ಅವರು ಆರೋಪಗಳನ್ನ ಹೊರಿಸ್ತಾನೆ ಬರ್ತಾ ಇದ್ದಾರೆ. ಸದ್ಯಕ್ಕೆ 2 ಆರೋಪಗಳನ್ನ ಹೊರಿಸಿದ್ದಾರೆ. ಅದೇನು ಅಂತ ಹೇಳ್ತೀನಿ ನಿಮ್ಗೆ. ಮೊದಲನೇದೇನು ಅಂತಂದ್ರೆ, ಎಷ್ಟು ಹಣನ ನೀವು ಹಾಸ್ಪಿಟಲ್ಗೆ ಅಂತ ಒಟ್ಟುಗೂಡ್ಸಿದ್ರೋ ಅದರಲ್ಲಿ 10 ಹಾಸ್ಪಿಟಲ್ಗಳನ್ನ ಮಾಡ್ಬೋದಾಗಿತ್ತು. ನೀವು 1 ಮಾಡಿದ್ರಿ, 9ನ್ನ ಗಾಯಬ್ ಮಾಡಿದ್ರಿ. ಇದರ ಅರ್ಥ ಅವನ ಬುದ್ಧಿ ಏನಿದೆಯಲ್ಲ ಅವನ ಬಗ್ಗೆ ಹೇಳ್ತಿದೆ. ಅರ್ಥ ಏನು ಅಂದ್ರೆ, ಒಂದ್ ವೇಳೆ ಇವನು ಹಾಸ್ಪಿಟಲ್ ಮಾಡೋದಕ್ಕೆ ಏನಾದ್ರೂ ದುಡ್ಡು ಹೊಂದ್ ಮಾಡಿದ್ರೆ 10 ಹಾಸ್ಪಿಟಲ್ಗೆ ಹಾಕ್ಬೇಕಿತ್ತು, ಮಿಕ್ಕಿದ್ ಇವನೇ ಇಟ್ಕೊಳ್ಬೇಕಿತ್ತು. ನೀವು ಇಂಗ್ಲಿಷ್ನಲ್ಲಿ ಆ ಎಕ್ಸ್ಪ್ರೆಷನ್ಸ್ ಕೇಳಿದಿರಲ್ವಾ? ಅದೇನಂದ್ರೆ, ಇಟ್ ಟೇಕ್ಸ್ ಎ ಥೀಫ್ ಟು ಕ್ಯಾಚ್ ಎ ಥೀಫ್. ಏನಂದ್ರೆ, ಕಳ್ಳ ಯಾವತ್ತಿದ್ರು ಕಳ್ಳನ್ ತರ ಯೋಚನೆ ಮಾಡ್ತಾನೆ. ಅವನು ಕಳ್ಳನ್ ತರ ಯೋಚನೆ ಮಾಡ್ತಿರೋದ್ರಿಂದ ಕಳ್ಳ ಹೇಗ್ ಮೂವ್ ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಇದು ಅವನು ಹೇಗೆ ಯೋಚನೆ ಮಾಡ್ತಾನೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇನ್ನೊಂದು ಆರೋಪವನ್ನ ನಿಮ್ಮೇಲೆ ಹೊರಿಸಿದ್ದಾರೆ. ಅವ್ರು ಹೇಳ್ತಾರೆ, ನೀವೇನು ಹಾಸ್ಪಿಟಲ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ಅಂದ್ರೆ, ಈ ಜೂಯಿಷ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿದೆಯಲ್ಲ, ಅದು ನಿಮ್ಮ ಫಾರ್ಮರ್ ಇನ್ಲಾಸ್ ಅವರ ಕಂಪನೀಸ್. ಅವರು ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತ ಇದ್ರು, ಕ್ಯಾನ್ಸರ್ನ ಔಷಧಿ ಮಾಡೋದಕ್ಕೆ. ಅದು ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಆಗ್ಬೇಕಿತ್ತು. ಮತ್ತೆ ಅದನ್ನ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡ್ಬೇಕು ಅಂತಿದ್ರು. ಅದಕ್ಕೆ ಈ ಹಾಸ್ಪಿಟಲ್ಗೆ ಅಷ್ಟೊಂದು ಖರ್ಚು ಮಾಡಿದ್ರಿ ನೀವು. ನಾನು ಹೇಳಿದ್ನಲ್ಲ, ಮನುಷ್ಯರು ಪ್ರಾಣಿಗಳಿಗಿಂತ ಕೀಳಾಗಿದ್ದಾರೆ ಅಂತ. ಹಾಗಾಗಿ ನಾವು ಇದ್ರ ಬಗ್ಗೆ ಏನಾದ್ರೂ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಗಾನ್ ಕೇಸ್ ಅಂತ, ಇದ್ರ ಬಗ್ಗೆ ಏನು ಮಾತಾಡಬಾರ್ದು. ಯಾಕಂದ್ರೆ ಅವನೊಬ್ಬ ದೊಡ್ಡ ಮೂರ್ಖ ಅಂತ ಹೇಳ್ತೀನಿ. ಮೂರ್ಖತನಕ್ಕಿಂತ ಹೆಚ್ಚಾಗಿ ಇವನು ಬುದ್ಧಿ ಇಲ್ದೇ ಇರೋಂಥ ಮನುಷ್ಯ. ಇದಿಷ್ಟು ವಿಚಾರಗಳು ಕ್ರಿಕೆಟ್ನ ಬಗ್ಗೆ ಆಗಿತ್ತು. ನೀವು ರಾಜಕೀಯದಲ್ಲಿ ಏನೆಲ್ಲ ಮಾಡಿದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಆರೋಪದ ಪಟ್ಟಿ ಇದೆ. ನಿಮ್ಮ ಹತ್ರ ಅದರ ಸ್ಪಷ್ಟೀಕರಣ ಕೇಳ್ತೇವೆ ಒಂದು ಬ್ರೇಕ್ನ ನಂತರ. ತಪ್ಪು ಯಾಕಿತ್ತು ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಾವು ಮೊದ್ಲೇನೆ ಆಪೋಸಿಷನ್ಗೆ ಹೋಗ್ಬಿಟ್ಟಿದ್ರೆ ನಾವು ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೋದಿತ್ತು ಎಲೆಕ್ಷನ್ ಬರೋವರೆಗೂ. ನಿಮ್ಗೆ ಅನ್ಸೋದಿಲ್ವಾ, ನೀವೊಬ್ಬ ಗೌರವಾನ್ವಿತ ವ್ಯಕ್ತಿ, ಮತ್ತೆ ಅಂಥ ಜನಗಳಿಗೆ ಪಾಲಿಟಿಕ್ಸ್ ಅಲ್ಲಿ ಜಾಗ ಇಲ್ಲ ಅಂತ? ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನು ನಡೆಸ್ತಾ ಇದ್ದೇವೆ ತೆಹ್ರೀಕ್ ಇನ್ಸಾನ್ ಪಾರ್ಟಿಯ ಚೇರ್ಮನ್ ಇಮ್ರಾನ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಇಮ್ರಾನ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಫೇಲ್ ಆಗಿದ್ದಾರೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ನೀವು ಹಾಸ್ಪಿಟಲ್ಗೋಸ್ಕರ ಹಣ ಕೇಳೋದಕ್ಕೆ ಅಂತ ಹೋದಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಕ್ತು ನಿಮಗೆ. ಮಕ್ಕಳು, ಯುವಕರು, ಮುದುಕರು, ತಾಯಂದಿರು ಸಾಕಷ್ಟು ಸಪೋರ್ಟ್ ಮಾಡಿದ್ರು, ಹೆಚ್ಚಿನ ಹಣ ಕೊಟ್ರು. ಆ ಹಣನ ನೀವು ಬಳಸ್ಕೊಂಡ್ರಿ, ಹಾಸ್ಪಿಟಲ್ನ ಕಟ್ಟಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ದೇಶದ ಜನ ನಿಮ್ಮನ್ನ ಒಬ್ಬ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೀವು ತಪ್ಪು ತಿಳ್ಕೊಂಡ್ರಿ. ಮತ್ತೆ ನೀವು ಆ ಪಾರ್ಟಿ ಕಟ್ಟಿದಾಗ ಅದು ತೆಹ್ರೀಕ್ ಇನ್ಸಾಫ್ ಆಗೋದ್ರ ಬದಲಿಗೆ ಒಂದ್ ರೀತಿ ಸಾಫ್ ಪಾರ್ಟಿ ಆಗೋಯ್ತು. ನೋಡಿ, ನನ್ನ ಯೂನಿವರ್ಸಿಟಿ ಡಿಗ್ರಿ ಇದೆಯಲ್ಲ, ಅದು ಪಾಲಿಟಿಕ್ಸ್ ಮೇಲಿತ್ತು. ಹೇಳಬೇಕು ಅಂದರೆ ನಾನು ಅಷ್ಟೊಂದು ದಡ್ಡ ಅಥವಾ ನೈವ್ ಪಾಲಿಟಿಷಿಯನ್ ಆಗಿರಲಿಲ್ಲ. ಆಗ ನಾನು ಒಂದು ನೋಡಿ, ನಿಮ್ಮ ಡಿಗ್ರಿ ಏನಿದೆಯಲ್ಲ, ನೀವು ಏನು ಓದಿದ್ದೀರಲ್ಲ, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ. ನಿಮಗೆ ಪೊಲಿಟಿಕಲ್ ಸೈನ್ಸಲ್ಲಿ ತುಂಬಾನೇ ಕಡಿಮೆ ನಂಬರ್ ಸಿಕ್ಕಿತ್ತು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅದ್ರ ಮೇಲೆ ಮತ್ತೆ ರಿಸರ್ಚ್ ಮಾಡಬೇಕು ಅಂತ. ನೀವು ರಿಸರ್ಚ್ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗತ್ತೆ. ಪಾಲಿಟಿಕ್ಸ್ ಪೇಪರ್ಸ್ನಲ್ಲಿ ನನಗೆ ಆಕ್ಸ್ಫರ್ಡಲ್ಲಿ ನೆನಪಿರ್ಲಿ, ಆಕ್ಸ್ಫರ್ಡ್ಗೆ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಮಾತ್ರ ಹೋಗೋದು. ಅಲ್ಲಿ ನನಗೆ ಟಾಪ್ 2nd ಪೊಸಿಷನ್ ಸಿಕ್ಕಿತ್ತು. ಅದು ಆಕ್ಸ್ಫರ್ಡ್ನಲ್ಲಿ. ಪಾಲಿಟಿಕ್ಸ್ ಎಕನಾಮಿಕ್ಸ್ ಅಲ್ಲಿ ಸೆಕೆಂಡ್ ಮತ್ತೆ ಎಕನಾಮಿಕ್ಸ್ ನಲ್ಲಿ ಕಮ್ಮಿ ಸಿಕ್ಕಿತ್ತು. ನೋಡಿ, ನನಗೆ ಪಾಕಿಸ್ತಾನದ ಪೊಲಿಟಿಕಲ್ ಸಿಚುಯೇಷನ್ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಒಬ್ಬ ವ್ಯಕ್ತಿ ಒಂದು ಆಂಟಿ ಸ್ಟೇಟಸ್ನ, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಪಾಲಿಟಿಕ್ಸ್ನ ಮಾಡಕ್ ಬಂದಿದ್ದಾನೆ ಅಂದ್ರೆ ಅಲ್ಲಿ ಇದ್ದ ಅಷ್ಟು ಹಳೆಯ ಎಕ್ಸ್ಪೀರಿಯನ್ಸ್ಡ್ ಬುದ್ಧಿವಂತ ರಾಜಕಾರಣಿಗಳು ಕೂತಿದ್ರಲ್ಲ, ಅವರು ನೇರವಾಗಿ ನನ್ನನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಿದ್ರಾ? ಅಥವಾ ನೀವು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಇಲ್ಲದೆ ಪ್ರೈಮ್ ಮಿನಿಸ್ಟರ್ ಆಗಬಹುದಾ? ಒಂದು ಹೊಸ ಪಾರ್ಟಿಯಿಂದ ಬಂದು ಈ ರೀತಿ ಸ್ವೀಪ್ ಮಾಡಬಹುದಾ? ಕೆಲವು ಸರಿ ನನಗೆ ತಪ್ಪು ಅಂತ ಇಮ್ರಾನ್ ಸಾಹೇಬ್ರೆ, ಎಂತ ಕೆಟ್ಟ ಪರಿಸ್ಥಿತಿ ಅಂತಂದ್ರೆ, ನೀವು 9 ಸೀಟ್ಗೆ ಫೈಟ್ ಮಾಡ್ತೀರಿ, 7 ಸೀಟ್ಗಳಲ್ಲಿ ಠೇವಣಿ ಕಳ್ಕೊಳ್ತೀರಾ. ನೀವು ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ. ಒಂದು ಎಲೆಕ್ಷನ್ಗಿಂತ 1 ವಾರದ ಮುಂಚೆ ನನ್ನ ಸ್ಟೇಟ್ಮೆಂಟ್ ಆಗಿತ್ತು, ಮ್ಯಾಕ್ಸಿಮಮ್ 3 ಸೀಟ್ ಗೆಲ್ತೀವಿ, ಮಿನಿಮಮ್ 0 ಅಂತ. ಅದು ನಂದೇ ಸ್ಟೇಟ್ಮೆಂಟ್ ಆಗಿತ್ತು. ನಾನು ಅದನ್ನ ಆವಾಗ ಹೇಳ್ಬಾರ್ದಾಗಿತ್ತು, ಯಾಕಂದ್ರೆ ಅದರಿಂದ
ನಮ್ಮ ಪಾರ್ಟಿ ಡಿಮಾರಲೈಸ್ ಆಗೋಯ್ತು. ಆದ್ರೆ ನಾನು ನಮ್ಮ ಪಾರ್ಟಿಯವ್ರಿಗೆ ಹೇಳಕ್ ಬಯಸ್ತಾ ಡಿಮಾರಲೈಸ್ ಇದ್ದೆ, ಆಗಿತ್ತಾ ಅಥವಾ ನಾನು- ಇದೇ ಕಾರಣಕ್ಕೆ ನಿಮ್ಮ ಪಾರ್ಟಿ ಮುಳುಗೋಯ್ತಾ? ಇಲ್ಲ, ಯಾಕಂದ್ರೆ ಅದರಿಂದ ನೀವು- ಮುಳುಗಿಲ್ಲ. ಆಗ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೆ. ನಾನಾಗ ಪಬ್ಲಿಕ್ ನಲ್ಲಿದ್ದೆ. ನನಗೆ ಗೊತ್ತಿತ್ತು ನಮ್ಗೆ ಪಬ್ಲಿಕ್ ಆರ್ಗನೈಸೇಷನ್ ಇಲ್ಲ ಅಂದಿದ್ರೆ ನೀವು ವೋಟ್ ಅಲ್ಲ, ನಿಮ್ಗೆ ವೋಟ್ ಬ್ಯಾಂಕ್ ಇದ್ರೂ ಕೂಡ ನೀವು ಅದನ್ನ ಒಟ್ಗೂಡ್ಸಕ್ ಆಗೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಎಸ್ಟಾಬ್ಲಿಷ್ಮೆಂಟ್ ನ ವಿರುದ್ಧ ಇಲ್ಲಿವರೆಗೂ ಕೂಡ ಪಾಕಿಸ್ತಾನದಲ್ಲಿ ಯಾರು ಕೂಡ ಎಲೆಕ್ಷನ್ ನ ಗೆಲ್ಲೋದಕ್ ಸಾಧ್ಯ ಆಗಿಲ್ಲ. ಈಗ ಎಸ್ಟಾಬ್ಲಿಷ್ಮೆಂಟ್ ಒಂದು ಪಾರ್ಟಿಯ ಪರವಾಗಿ ನಿಂತ್ಕೊಂಡ್ಬಿಡ್ತು ಅಂದ್ರೆ ಇಲ್ಲಿವರೆಗೂ ಯಾರು ಕೂಡ ಅವ್ರನ್ನ ಸೋಲ್ಸೋದಕ್ ಸಾಧ್ಯ ಆ ಆಗಿಲ್ಲ. ಟೈಮಲ್ಲಿ ನಿಮ್ಮ ಪಾರ್ಟಿ ಇರ್ಲಿಲ್ಲ ಅಂತ ನಾನು ಒಪ್ಕೋತೀನಿ. ನೀವು ಎಲ್ಲೆಲ್ಲಿ ಫೈಟ್ ಮಾಡಿದ್ರೋ ಅಲ್ಲಿ ಎಲ್ಲ ಕಡೆ ಸೋಲ್ತೀರಿ. ಆದ್ರೆ ನೋಡಿ, 2001ರಲ್ಲಿ ಎಲೆಕ್ಷನ್ ಆದಾಗ ಆಗ್ಲೂ ಕೂಡ ನಿಮ್ಮ ಪಾರ್ಟಿಗೆ 0.08% ವೋಟ್ ಸಿಗುತ್ತೆ. ಇಲ್ಲ. ಸರಿಯಾಗಿ ಹೇಳ್ತಾ ಇದ್ದೀರಾ, ಅದು ಕೂಡ ಒಂದು ಅಚೀವ್ಮೆಂಟೇ ಆಗಿತ್ತು. ಯಾಕೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಇನ್ನೊಂದು ಎಲೆಕ್ಷನ್ ನಲ್ಲಿ ನಾವು ನಮ್ಮ ಜನರಲ್ ಮುಷರಫ್ನ 3 ವರ್ಷಗಳಲ್ಲಿ 1.5 ವರ್ಷ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ನಮ್ಗನ್ಸಿತ್ತು ಜನರಲ್ ಮುಷರಫ್ ಅವರು ನಮ್ಗೆ 7 ಪಾಯಿಂಟ್ ಅಜೆಂಡಾನ ಕೊಟ್ಟಿದ್ರು, ಅದು ನಮ್ಮ ಅಜೆಂಡಾ ಆಗಿತ್ತು. ಆಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆಮೇಲೆ ನಮ್ಗೆ ವಿಷಯ ಗೊತ್ತಾದಾಗ ಜನರಲ್ ಮುಷರಫ್ ಅವರು ನಾವ್ ಯಾರ ವಿರುದ್ಧ ಹೋರಾಡ್ತಿದ್ವೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಗ ನಮ್ಮ ದಾರಿ ಬೇರೆ ಆಯ್ತು. ನೋಡಿ, ದಾರಿ ಬೇರೆ ಆದಾಗ ಆ ಎಲೆಕ್ಷನ್ಗೆ 3 ತಿಂಗಳ ಹಿಂದೆ ನಮ್ಮ ದಾರಿ ಬೇರೆ ಆದ್ಮೇಲೆ ಆಗ ನಾವು ಪ್ರೋ ಮುಷರಫ್ ಪಾರ್ಟಿನೂ ಆಗಿರ್ಲಿಲ್ಲ, ಅಪೋಸಿಷನ್ ಪಾರ್ಟಿನೂ ಆಗಿರ್ಲಿಲ್ಲ. ಎಸ್ಟಾಬ್ಲಿಷ್ಮೆಂಟ್ಗೆ 3 ತಿಂಗಳ ಹಿಂದೆ ಹೋಗೋದಿದೆಯಲ್ಲ, ಅಂದ್ರೆ ಎಲೆಕ್ಷನ್ಗೆ 3 ತಿಂಗಳ ಹಿಂದೆ ಆಗ ನಾವು ಹೋರಾಡಿದ್ದೆ ನಮ್ಮ ಸರ್ವೈವಲ್ಗೋಸ್ಕರ. ನೆನ್ಪಿರ್ಲಿ ನಿಮ್ಗೆ, PMLN ಅದು ಪಂಜಾಬ್ನ ಅತಿ ದೊಡ್ಡ ಪಾರ್ಟಿ ಆಗಿತ್ತು, ಪಾಕಿಸ್ತಾನ್ನ ಅತಿ ದೊಡ್ಡ ಪಾರ್ಟಿ. ಅದರ 2/3 ಮೆಜಾರಿಟಿ ಇತ್ತು ಪಾರ್ಲಿಮೆಂಟಲ್ಲಿ ಮೊದಲು. ಅವ್ರಿಗೆ ಕೇವಲ 13 ಸೀಟ್ಗಳು ಸಿಕ್ತು. ಅವರು ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧವಾಗಿ ಹೋದ್ರು ಅಂತ ಅವ್ರನ್ನ ಎಸ್ಟಾಬ್ಲಿಷ್ಮೆಂಟ್ ವೈಪ್ಔಟ್ ಮಾಡ್ಬಿಡ್ತು. ನಾವಾಗಿನ್ನು ಒಂದ್ ವೇಳೆ ಹೊಸಬ್ರಾಗಿ ನೀವು ರಾಜಕೀಯನೇ ಮಾಡೋದಾಗಿದ್ರೆ ನಿಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು. ಜಿಯಾ ಉಲ್ ಖಾನ್ ಸಾಹೇಬ್ರು ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗಿದ್ರು, ಅವರು ನಿಮ್ಗೆ ಆಫರ್ ಮಾಡಿದ್ರು. ಹೌದು, ಅವ್ರು ನನಗೆ 1988 ಅಲ್ಲಿ ಮಿನಿಸ್ಟರ್ಶಿಪ್ ಆಫರ್ ಮಾಡಿದ್ರು. ಒಂದ್ ವೇಳೆ ರಾಜಕೀಯದಲ್ಲಿ ಇರ್ಬೇಕು ಅಂದ್ರೆ ಆಗ ಮಂತ್ರಿನೇ ಇಲ್ಲ, ಆಗ್ಬೋದು. ನನಗೆ ಜನರಲ್ ಮುಷರಫ್ ಅವರು ಪ್ರೈಮ್ ಮಿನಿಸ್ಟರ್ಶಿಪ್ನೇ ಆಫರ್ ಮಾಡಿದ್ರಲ್ಲ. ಅವರು ಇಂಟರ್ವ್ಯೂನಲ್ಲೇ ಹೇಳಿದ್ದಾರೆ, ನೋಡಿ ಇಮ್ರಾನ್ ನನ್ನ ಪ್ರೈಮ್ ಮಿನಿಸ್ಟರ್ ನಾಮಿನಿ ಆಗಿದ್ದಾರೆ, ಒಂದ್ ವೇಳೆ ಅವ್ರು ನಮ್ಮನ್ನ ಜಾಯ್ನ್ ಆದ್ರೆ. ನೋಡಿ, ಫೇಲ್ಡ್ ಪಾಲಿಟಿಷಿಯನ್ ಅನ್ನೋ ಮಾತು ಹೇಳಿದ್ರೆ, ಯಶಸ್ವಿ ಪಾಲಿಟಿಷಿಯನ್ಗೂ ಮತ್ತೆ ಫೇಲ್ಡ್ ಪಾಲಿಟಿಷಿಯನ್ಗೂ ಏನ್ ವ್ಯತ್ಯಾಸ? ತಮ್ಮ ನಿಯತನ್ನ ಮಾರ್ಕೊಳ್ಳೋದಾ? ಅವರು ತಮ್ಮ ದಾರಿಯಿಂದ ದೂರ ಸರಿಯೋದಾ? ಪವರ್ ಪಾಲಿಟಿಕ್ಸ್ ಮಾಡಿದ್ರೆ ಅದು ತುಂಬಾ ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋಕೆ. ನಾನಿವತ್ತು ಪಾಕಿಸ್ತಾನದಲ್ಲಿ ವಜೀರೆ ಆಜಮ್ ಆಗಿರ್ತಿದ್ದೆ. ಒಂದ್ ವೇಳೆ ನನ್ನ ಮ್ಯಾನಿಫೆಸ್ಟೋ ಅದಾಗಿರ್ಲಿಲ್ಲ ಅಂದಿದ್ರೆ ನಾನು ವಜೀರೆ ಆಜಮ್ ಇವತ್ತು ನಿಮ್ಗೆ ಆಗಿರ್ತಿದ್ದೆ. ಅನಿಸ್ತಾ ಇದೆಯಾ ಮುಷರಫ್ ಅವ್ರ ಜೊತೆಗೆ ನಿಂತಿದ್ದು ನೀವು ಮಾಡಿದಂತ ತಪ್ಪು ಅಂತ? ಖಂಡಿತವಾಗ್ಲೂ ತಪ್ಪಾಗಿತ್ತು. ಯಾಕೆ ಅಂದ್ರೆ ನಾವ್ ಅನ್ಕೊಂಡಿದ್ವಿ ಜನರಲ್ ಮುಷರಫ್ ಅವರು ನಾವ್ ಅನ್ಕೊಂಡ್ ಹಾಗೆ ದೇಶದಲ್ಲಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆಮೇಲೆ ನಮ್ಗೆ ಗೊತ್ತಾದಾಗ ಅವರು ಅದೇ ಸ್ಟೇಟಸ್ ಕೋನ ಮಾಡ್ತಿದ್ರು, ಅದೇ ಪಾಲಿಟಿಕ್ಸ್ನ ಮಾಡ್ತಿದ್ರು ಹಿಂದಿನವ್ರು ಮಾಡ್ದ ಹಾಗೆ. ಹಾಗಾಗಿ ತಪ್ಪಾಗಿತ್ತು. ನನಗೆ ಅರ್ಥ ಆಗತ್ತೆ, ನಾವು ಮೊದ್ಲೇನೆ ಅಪೋಸಿಷನ್ಗೆ ಹೋಗ್ಬಿಟ್ಟಿದ್ವಿ ಅಂದ್ರೆ ನಾವು ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೋದಿತ್ತು ಎಲೆಕ್ಷನ್ ಬರೋ ಅಷ್ಟರಲ್ಲಿ. ನಿಮ್ಗನ್ಸೋದಿಲ್ವಾ ನೀವೊಬ್ಬ ಗೌರವಾನ್ವಿತ ವ್ಯಕ್ತಿ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಅಂತವ್ರಿಗೆ ಜಾಗ ಇಲ್ಲ ಅಂತ? ನಾನು ಖಂಡಿತ ಅನ್ಕೊಳ್ಳಲ್ಲ. ನನ್ನ ಪಾಕಿಸ್ತಾನದಲ್ಲಿ ನನ್ನ ರೋಲ್ ಮಾಡೆಲ್ ಯಾರು ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಅವರು ತುಂಬಾ ಪ್ರಿನ್ಸಿಪಲ್ಡ್ ಮನುಷ್ಯ ಆಗಿದ್ರು. ಪಾಕಿಸ್ತಾನದಲ್ಲಿ ಎಲ್ರೂ ಕೂಡ ನಂಬ್ತಾರೆ. ಅವರು ಪಾಕಿಸ್ತಾನದ ಒಬ್ಬರೇ ಲೀಡರ್ ಆಗಿದ್ರು. ಅವ್ರ ಮಾತು ವೇದವಾಕ್ಯ ಆಗಿತ್ತು. ಅವರು ಒಂದು ಪ್ರಿನ್ಸಿಪಲ್ ಇರೋಂಥ ವ್ಯಕ್ತಿ ಆಗಿದ್ರು, ಒಬ್ಬ ಸೆಲ್ಫ್ಲೆಸ್ ಪಾಲಿಟಿಷಿಯನ್ ಆಗಿದ್ರು. ಅವರು ನಮ್ಮ ಐಡಿಯಲ್ ಆಗಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಲಿಟಿಕ್ಸ್ ನ 1910 ಶುರು ಮಾಡಿದ್ರು, ಅದಕ್ಕೆ ಫಲ ಸಿಕ್ಕಿದ್ದು 47 ನೋಡಿ, ನೀವು ಒಂದು ಗುರಿ ಇಟ್ಕೊಂಡ್ರೆ ಅಥವಾ ನೀವು ಒಂದು ಕನಸನ್ನ ಬೆನ್ ಹತ್ತಿದ್ರೆ ನೀವು ಅದಕ್ಕೋಸ್ಕರ ಟೈಮ್ ಫ್ರೇಮ್ ಇಟ್ಕೋಬಾರ್ದು. ಒಂದ್ ವೇಳೆ ನಾನು 2 ಎಲೆಕ್ಷನ್ ಅಲ್ಲಿ ಸೋತ್ ಹೋದ್ರೆ ನೀವು ನಾನು ಸೋತೋದಂತ ಹೇಳಕ್ಕಾಗಲ್ಲ. ನೀವು ನಿಮ್ಮ ಕನಸಿಗೋಸ್ಕರ ಇಡೀ ಜೀವನನೇ ಮುಡುಪಾಗಿಡ್ಬೇಕಾಗತ್ತೆ, ಅದನ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ ನಾವೀಗ. ನೀವ್ ಯಾವಾಗ ಪಾಕಿಸ್ತಾನ್ ಟೀಮಿನ ಕ್ಯಾಪ್ಟನ್ ಆಗಿದ್ರಲ್ಲ, ಆ ಸಮಯದಲ್ಲಿ ನೀವು ಆ ಥರ ಏನ್ ಯೋಚಿಸ್ತಾ ಇದ್ರಿ? ಅಂದ್ರೆ ಭಾರತದ ಜೊತೆ ಮ್ಯಾಚ್ ಆಗ್ಬೇಕಾದ್ರೆ ನೀವ್ ಏನ್ ಯೋಚಿಸ್ತಾ ಇದ್ರಿ? ಮತ್ತೆ ಹಾಗೆ ಬೇರೆ ಟೀಮ್ ಇದ್ದಾಗ ಹೇಗ್ ಯೋಚಿಸ್ತಾ ಇದ್ರಿ? ನೋಡಿ, ಭಾರತದ ವಿರುದ್ಧ ನಾನು ಪೂರ್ತಿ ಎಫರ್ಟ್ ಆಗ್ತಾ ಇದ್ದೆ. ಮತ್ತೆ ನಾನು ಪೂರ್ತಿಯಾಗಿ ಪ್ರಯತ್ನ ಪಡ್ತಾ ಇದ್ದೆ ನಾನು ನಿಮ್ಮ ಟೀಮ್ನ ಸೋಲ್ಸ್ಬೇಕು ಅಂತ. ಆದ್ರೆ ನೀವಿದ್ನ ಯಾವಾಗ್ಲೂ ನೆನ್ಪಲ್ಲಿಟ್ಕೋಬೇಕು, ಅದು ಯಾವತ್ತೂ ವೈರತ್ವ ಆಗಿರ್ಲಿಲ್ಲ. ಅದು ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿರ್ತಿತ್ತು, ಒಂದು ಒಳ್ಳೆ ಆಟ ಆಗಿರ್ತಿತ್ತು. ಯಾಕಂದ್ರೆ ಪಬ್ಲಿಕ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದ್ರೆ ಆಟದಲ್ಲಿ, ನಮಗ್ ಗೊತ್ತಿತ್ತು ಇಂಡಿಯನ್ಸ್ ಎಲ್ರೂ ಇಂಡಿಯಾ ಪರವಾಗಿ ನಿಲ್ತಾ ಇದ್ರು ಮತ್ತೆ ನಮ್ಮವರು ನಮ್ಮ ಪರವಾಗಿ. ಅದಕ್ಕೆ ನಾನು ತುಂಬಾ ಎಫರ್ಟ್ ಆಗ್ತಾ ಇದ್ದೆ. ಆದ್ರೆ ಭಾರತದ ವಿರುದ್ಧ ಆಡ್ಬೇಕಾದ್ರೆ ಒಂದು ಭಯ ಇರುತ್ತಲ್ವಾ, ಒಂದ್ ವೇಳೆ ಏನಾದ್ರೂ ಸೋತು ವಾಪಸ್ ಹೋದ್ರೆ ಪಬ್ಲಿಕ್ ಹೊಡಿತಾರೆ ಅಲ್ಲಿ ಅಂತ. ನಾನು ಯಾವತ್ತೂ ಇದನ್ನ ಮರೆಯೋದಿಲ್ಲ. ನಾನಿಲ್ಲಿಗೆ
ಮೊದಲನೇ ಟೂರ್ಗೆ ಬಂದಿದ್ದಾಗ ನಮ್ಮ ಟೀಮ್ ಇಲ್ಲಿ ಸೋತ್ ಹೋಗಿತ್ತು. ನಮಗೆ ನೆನ್ಪಿದೆ, ನಾವು ಸೋತ್ ಹೋದಾಗ ನಾವು ತೀರ್ಮಾನ ಮಾಡಿದ್ವಿ ಏನಂದ್ರೆ ನಾವು ಆ ಫ್ಲೈಟ್ನಲ್ಲಿ ಹೋಗೋಣ, ಇಡೀ ದೇಶನೇ ಮಲಗಿರ್ಬೇಕು ಆಗ. ಅದಕ್ಕೆ ಅಂತ ನಾವು ಹುಡುಕಿ ಬೆಳಗ್ಗೆ 4 ಗಂಟೆ ಫ್ಲೈಟ್ನ ಹಿಡ್ಕೊಂಡು ಡೆಲ್ಲಿಯಿಂದ ಹುಷಾರಾಗಿ ಹೋಗಿ ತಲುಪಿದ್ವಿ. ಆಗ ಯಾರು ಏರ್ಪೋರ್ಟ್ ಅಲ್ಲಿ ಇರ್ಲಿಲ್ಲ, ಕೇವಲ ಕಸ್ಟಮ್ ಅಫಿಷಿಯಲ್ಸ್ ಇದ್ರು ಮತ್ತೆ ಇಮಿಗ್ರೇಷನ್ ಅಫಿಷಿಯಲ್ಸ್. ಹೇಳಿದ್ರೆ ನೀವು ನಂಬೋದಿಲ್ಲ, ಆ ಕಸ್ಟಮ್ ಅಫಿಷಿಯಲ್ಸ್ ನಮ್ಮನ್ನ 2 ಗಂಟೆ ಏರ್ಪೋರ್ಟ್ ಅಲ್ಲಿ ನಿಲ್ಸಿದ್ರು. ನಾವು ಭಾರತದಿಂದ ತಂದಂತ ಪ್ರತಿಯೊಂದನ್ನು ಅವರಲ್ಲಿ ಚೆಕ್ ಮಾಡ್ತಾ ಇದ್ರು. ರೆಕಾರ್ಡ್ಸ್ ಮತ್ತೆ ಅವಾರ್ಡ್ಸ್ ಎಲ್ಲಾನು ಅವ್ರು ನಮ್ಮಿಂದ ತಗೊಂಡ್ಬಿಟ್ಟಿದ್ರು. 2 ಗಂಟೆ ನಮ್ಮನ್ನ ಅಲ್ಲೇ ಕಾಯಿಸಿದ್ರು. ಅದಾದ್ಮೇಲೆ ನಾವಲ್ಲಿಂದ ಹೊರಟಾಗ ಕೆಲವೊಬ್ರು ಎದ್ದಿದ್ರು. ಆಗ ನಾವು ಕದ್ದು ಮುಚ್ಕೊಂಡು ಮನೆಗೆ ಹೋಗ್ಬಿಟ್ವಿ. ಆಮೇಲೆ ಏನಂದ್ರೆ ನನಗ್ ನೆನ್ಪಿದೆ, ನಾವು 8 ವರ್ಷಗಳಾದ್ಮೇಲೆ ಇಂಡಿಯಾ ಮೇಲೆ ಗೆದ್ದು ವಾಪಸ್ ಹೋದಾಗ ಇಲ್ಲಿ ಒಂದು ಸೀರೀಸ್ನಲ್ಲಿ ನಾವು ಅದೇ ಏರ್ಪೋರ್ಟ್ನಲ್ಲಿ ಹೋಗಿ ಇಳಿತೀವಿ. 1.5 ಲಕ್ಷ ಜನ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋಕೆ ಏರ್ಪೋರ್ಟ್ಗೆ ಬಂದಿದ್ರು. 5 ಮೈಲಿ ತನಕ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ನಿಂತಿದ್ರು. ಅದೇ ಕಸ್ಟಮ್ ಆಫೀಸರ್ಸ್ ನಮ್ಮನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋದ್ರು. ಹಾಗಾಗಿ ಈ ಸೋಲು ಗೆಲುವು ಇದೆಯಲ್ಲ, ಇದೆಲ್ಲ ನಮ್ಗೆ ತುಂಬಾನೇ ಕಲ್ಸುತ್ತೆ ಕೂಡ. 2 ವಿಷಯಗಳನ್ನು, ನೀವು ಗೆದ್ದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಆಕಾಶಕ್ಕೆ ಹೇರ್ಬಿಡ್ತೀರಾ, ಸೋತಾಗ ನೀವು ಪಾತಾಳಕ್ಕೆ ಕೂಸ್ಬಿಡ್ತೀರಾ. ಇದು ಕೆಟ್ಟ ಟೈಮು, ನಿಮ್ಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಿಮ್ಮ ಪೊಲಿಟಿಕಲ್ ಪಾರ್ಟಿ ಏನಿದೆಯೋ ತರೀಕೆ ಇನ್ಸಾಫ್, ಈಗ ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಬಂದು ನಿಮ್ಮ ಪಾರ್ಟಿ ಪವರಿಗೆ ಬಂತು ಅಂತಂದ್ರೆ ಆಗ ನೀವು ಯಾವ ಪ್ರಾಕ್ಟಿಕಲ್ ಹೆಜ್ಜೆನ ತಗೋತೀರಾ? ಅದರಿಂದ ಕಾಶ್ಮೀರದೇನ್ ಪ್ರಾಬ್ಲಮ್ ಇದೆಯೋ ಅದು ಸಾರ್ಟ್ ಔಟ್ ಆಗೋ ಥರ. ನನಗ್ ನಂಬಿಕೆ ಇದೆ 2 ದೇಶದವರು ಈಗ ತಯಾರಿದ್ದಾರೆ ಅಂತ ಒಂದು ಸೊಲ್ಯೂಷನ್ಗೋಸ್ಕರ. ನಾವು ಅಲ್ಲಿ ನಡೀತಾ ಇರೋ ಡಿಸ್ಪ್ಯೂಟ್ನ ಕಾರ್ಪೆಟ್ ಕೆಳಗಡೆ ತಳ್ಳೋದಕ್ಕಿಂತ ಬದಲಾಗಿ ಅದ್ ಸರಿ ಹೋಗುತ್ತೆ ಅಂತ. ಅದ್ ಸರಿ ಹೋಗೋದೇ ಇಲ್ಲ. ಹಾರ್ಡ್ ಲೈನರ್ಸ್ ನಿಮ್ ಕಡೆನೂ ಇದಾರೆ, ನಮ್ ಕಡೆನೂ ಇದಾರೆ. ಅದರಿಂದ ಅವರು ಅಡ್ವಾಂಟೇಜ್ ತಗೊಳಕ್ ನೋಡ್ತಾ ಇರ್ತಾರೆ. ಮತ್ತೆ ದ್ವೇಷ ಹೆಚ್ಚು ಮಾಡಿದ್ರೆ ವೋಟ್ ಸುಲಭವಾಗಿ ಸಿಗುತ್ತೆ. ಪ್ರೀತಿಯಿಂದ ವೋಟ್ ಸಿಗೋದು ತುಂಬಾನೇ ಕಷ್ಟ. ದ್ವೇಷನ ಹರಡಿ ಇದರಿಂದ ಲಾಭ ಪಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಯಾವಾಗ ಬೇಕಾದ್ರೂ ಮತ್ತೆ ಈ ರೀತಿಯ ಒಂದು ಸಿಚುಯೇಷನ್ ಬರಬಹುದು. ನೋಡಿ, ಈಗ್ಲೇ ನಡೀತಾ ಇದೆಯಲ್ಲ, 2 ನ್ಯೂಕ್ಲಿಯರ್ ಆರ್ಮ್ಡ್ ದೇಶದ ಸೈನಿಕರು ಬಾರ್ಡರ್ಗಳಲ್ಲಿ ನಿಂತಿದ್ದಾರೆ. ನಾವು ಇಲ್ಲಿ ನಡೀತಾ ಇರುವಂತ ಭಯದ ಸಿಚುಯೇಷನ್ ಅಲ್ಲಿ ಆಸ್ಟೇಜಸ್ಗಳು. ಈ ಸಮಸ್ಯೆನ ನಾವು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಬೇಕು. ಇದಕ್ಕೆ ಉತ್ತರ ಸಿಕ್ಕಿದ್ದು ಕ್ರಿಕೆಟಿಂದಾಗಿ. ಇದನ್ನ ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಕರೀತಾರೆ. 2 ದೇಶಗಳು ಕ್ರಿಕೆಟ್ ಆಡ್ಬೇಕಾದ್ರೆ 2 ದೇಶಗಳು ಎಷ್ಟು ಹತ್ರ ಬರುತ್ತೆ. ನಾನು ಆ ಸೀರೀಸ್ನಲ್ಲಿ ನೋಡಿದಿನಲ್ಲ, ನಾನು ನನ್ನ ಜೀವನದಲ್ಲಿ ಇದನ್ನೆಲ್ಲ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ಅಂದ್ರೆ ಪಾಕಿಸ್ತಾನ ಸೋಲುತ್ತೆ ತನ್ನದೇ ಪಾಕಿಸ್ತಾನ್ ಗ್ರೌಂಡಲ್ಲಿ. ಹಿಂದೂಸ್ತಾನದ ಸ್ಪೆಕ್ಟೇಟರ್ಸ್ ಹಿಂದೂಸ್ತಾನದ ಧ್ವಜ ಹಿಡ್ಕೊಂಡು ಕಿರ್ಚ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನ್ ಕ್ರೌಡ್ ಅವ್ರನ್ನ ಚಿಯರ್ ಮಾಡ್ತಿದ್ದಾರೆ. ನೋಡಿ ಹೀಗೆಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋದಾಗ ಲಾಹೋರ್ಗೆ, ಅಲ್ಲಿ ಲಾಹೋರ್ನ ಜನ ಹೇಗೆಲ್ಲ ಅವ್ರನ್ನ ವೆಲ್ಕಮ್ ಮಾಡಿದ್ರು, ಭಾರತದ ಸ್ಪೆಕ್ಟೇಟರ್ಸ್ಗಳನ್ನ. ಅವ್ರಿಗೆ ಫ್ರೀಯಾಗಿ ಊಟ ಕೊಡ್ತಾ ಇದ್ರು, ಅವರಿಂದ ದುಡ್ಡು ತಗೊಳ್ತಾ ಇರ್ಲಿಲ್ಲ ರೆಸ್ಟೋರೆಂಟ್ಸ್ಗಳಲ್ಲಿ ಅವ್ರಿಗೆ. ನೋಡಿ, ಇದೆಲ್ಲ ಈ ಪಬ್ಲಿಕ್ನಲ್ಲಿ ಒಂದು ಡಿಸೈರ್ ಆಗಿದೆ. ಒಂದು ಆಸೆ ಏನಂದ್ರೆ ಈ ಜಗಳ ಮುಗಿಲಿ, ಇಬ್ರು ಒಂದಾಗ್ಲಿ ಅಂತ. ಕೇವಲ ಒಂದಂತೂ ವಿಷಯ ತುಂಬಾ ಚೆನ್ನಾಗಿ ಗೊತ್ತು. ಅದೇನು ಅಂದ್ರೆ ನಮ್ಮ ಆಟಗಾರರು ತುಂಬಾ ಚೆನ್ನಾಗಿ ಹಾಸ್ಪಿಟಾಲಿಟಿ ತೋರಿಸಿದ್ರು ಇಂಡಿಯನ್ ಟೀಮ್ ಮೇಲೆ. ಅಷ್ಟು ಚೆನ್ನಾಗಿ ಸೋತಿದ್ರು ಕೂಡ. ಅದಕ್ಕೆ ನಂಗೆ ಬೇಜಾರಾಯ್ತು. ಆದ್ರೆ ನಾನು ಈ ವಿಷಯನ ಖಂಡಿತ ಹೇಳ್ತೀನಿ. ಏನಂದ್ರೆ ಒಂದು ವಿಚಿತ್ರವಾದ ಸಿನಾರಿಯೋನ ನೋಡಿದೀವಿ. ನನ್ಗನ್ಸುತ್ತೆ ಜನರು ಬದಲಾವಣೆನ ಬಯಸಿದ್ದಾರೆ ಅಂತ. ಪಬ್ಲಿಕ್ ಈ ಬದಲಾವಣೆ ಬಯಸಿದ್ದಾರೆ. ಈಗ ಲೀಡರ್ಶಿಪ್ ಮೇಲಿದೆ. ಈ ಸಮಸ್ಯೆನ ಬಗೆಹರಿಸ್ಬೇಕು ಅವರು. ಇಮ್ರಾನ್ ಸಾಹೇಬ್ರೆ, ನಾವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ವಿ, ರಾಜಕೀಯದ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಿಮ್ಮ ಜೀವನದ ಬಗ್ಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ. ಇಮ್ರಾನ್ ಖಾನ್ ಅವರ ಮೇಲೆ ಜನತೆಯ ಮೊಕದ್ದಮೆ ಜಾರಿಯಲ್ಲಿರುತ್ತೆ ಒಂದು ಬ್ರೇಕ್ನ ನಂತರ. ಹೌದು, ಖಂಡಿತ. ನಾನು ಮದುವೆ ಆದ್ರೆ ನಾನು ಒಂದು ವಿಷಯ ನೋಡ್ತೀನಿ. ಆ ಹುಡುಗಿ, ನಾನು ಪೊಲಿಟಿಕ್ಸ್ ಅಲ್ಲಿ ಇರೋದ್ನ, ನನ್ನ ಪೊಲಿಟಿಕಲ್ ಲೈಫ್ನ ಆ ಹುಡುಗಿ ಅದನ್ನ ಐಡೆಂಟಿಫೈ ಮಾಡ್ತಾಳ ಅಂತ. ನಾನು ಮದುವೆ ಆಗದೆ ಇದ್ರೆ ಒಳ್ಳೇದು. ಒಂದ್ ವೇಳೆ ನನಗೆ ಯಾರು ಕೂಡ ಈ ಪೊಲಿಟಿಕಲ್ ಲೈಫಲ್ಲಿ ಫಿಟ್ ಆಗೋರು ಸಿಗ್ಲಿಲ್ಲ ಅಂದ್ರೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆಯನ್ನು ನಡೆಸ್ತಾ ಇದ್ದೇವೆ ತೆಹ್ರೀಕೆ ಇನ್ಸಾಫ್ ಪಾರ್ಟಿಯ ಚೇರ್ಮನ್ ಇಮ್ರಾನ್ ಖಾನ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ಇಮ್ರಾನ್ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಬಿದ್ದು ಇವರ ಪರ್ಸನಲ್ ಲೈಫ್ ಅನ್ನು ಹಾಳು ಮಾಡಿಕೊಂಡಿದ್ದಾರೆ ಎಂಬುದು. ಇಮ್ರಾನ್ ಸಾಹೇಬ್ರೆ, ರಾಜಕೀಯ ನಿಮ್ಗೆ ಎಷ್ಟು ಹುಚ್ಚಿಡ್ಸಿದೆ ಅಂತಂದ್ರೆ ನೀವು ನಿಮ್ಮ ಮನೆ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಮರ್ತು ಹೋದ್ರಿ. ಆದ್ರೆ ನೋಡಿ, ಯಾರು ತಮ್ಮ ದೇಶವನ್ನ ಬಿಟ್ರು, ಉರ್ದು ಕಲಿಯೋಂತ ಪ್ರಯತ್ನ ಮಾಡಿದ್ರೋ, ಪಾಕಿಸ್ತಾನಿ ಆಗುವಂತ ಪ್ರಯತ್ನ ಮಾಡಿದ್ರೋ, ಅವರಿಗೆ ನಿಮ್ಮ ರಾಜಕೀಯದಿಂದಾಗಿ ನಷ್ಟ ಆಯಿತು. ನಾನು ನಿಮಗೆ ಒಂದು ವಿಷಯನ ಹೇಳಬೇಕು. ನಾನೊಂದು ಪೊಲಿಟಿಕಲ್ ರ್ಯಾಲಿನಲ್ಲಿದ್ದೆ. ನಾವು ಅಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ತುಂಬ ಒಳ್ಳೆ ವರ್ಕರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಹೇಳ್ತಾ ಇದ್ರು ಜನರು, ಇಮ್ರಾನ್ ಸಾಬ್, ನೀವು
ನಮ್ಮ ದೇಶಕ್ಕೋಸ್ಕರ ನಿಮ್ಮ ಮನೆನ ಹಾಳು ಮಾಡ್ಕೊಂಡ್ಬಿಟ್ರಿ ಅಂತ. ನಾನು ಕೂಡ ನಮ್ಮ ದೇಶಕ್ಕೋಸ್ಕರ ನಮ್ಮ ಮನೆ ಹಾಳು ಮಾಡ್ಕೋಕ್ ರೆಡಿ ಇದ್ದೀನಿ. ನನಗೆ ಗೊತ್ತಿತ್ತು ಅವರು ತಮ್ಮ ಹೆಂಡತಿ ಜೊತೆ ಜಗಳ ಆಡಿದ್ರು ಮತ್ತೆ ಅವ್ರಿಗೆ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇದ್ರು ಅಂತ. ನೋಡಿ, ಹಾಗಾಗಿ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಯಾವಾಗ ಪಾಲಿಟಿಕ್ಸಿಂದ ನನ್ನ ಮದುವೆ ಹಾಳಾಯಿತು. ಆದರೆ ನಾನು ಆಗ ಪಾಲಿಟಿಕ್ಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಆಶಯ ಏನಿತ್ತು ಅಂದರೆ ನನ್ನ ಜೊತೆ ಸೇರಿ ಜಮೈಮಾ ಪಾಲಿಟಿಕ್ಸ್ ಮಾಡ್ತಾರೆ ಅಂತ, ನನ್ನ ಜೊತೆ ಅವರು ಕೂಡ ಈಕ್ವಲ್ ಪಾರ್ಟ್ನರ್ ಆಗಿರ್ತಾರೆ ಪೊಲಿಟಿಕ್ಸ್ನಲ್ಲಿ ಅಂತ. ಆದರೆ ವಿಧಿ ಬೇರೆನೇ ಇತ್ತು. ನಾನು ಪೊಲಿಟಿಕ್ಸ್ನ ಶುರು ಮಾಡಿದಾಗ ಆಗ ನನ್ನ ಅಪೋನೆಂಟ್ಸ್ ಇದ್ರಲ್ಲ, ನನ್ನ ಪೊಲಿಟಿಕಲ್ ಅಪೋನೆಂಟ್ಸ್ ಇದ್ರಲ್ಲ, ಅವರೆಲ್ಲ, ಯಾಕಂದ್ರೆ ನನಗೆ ಅವರು ಒಂದು ಸ್ಟೇಚರ್ನ ಕೊಟ್ಟಿದ್ರು ಪಾಕಿಸ್ತಾನದಲ್ಲಿ, ಒಂದು ಕ್ರೆಡಿಬಿಲಿಟಿ ಇತ್ತು. ಯಾರೆಲ್ಲ ನನಗೆ ಅಟ್ಯಾಕ್ ಮಾಡಕ್ ಆಗ್ತಿರ್ಲಿಲ್ವೋ ಅವರೆಲ್ಲ ಕೂಡ ಜಮೈಮಾಗೆ ಅಟ್ಯಾಕ್ ಮಾಡ್ತಿದ್ರು. ನಿಮ್ಮ ಕಾರಣದಿಂದಾಗಿ ಅವರು ಜ್ಯೂ ಆಗಿರೋದಕ್ಕೆ ಇಶ್ಯೂ ಮಾಡಿದ್ರು. ಅವರು ನನ್ನ ಮದುವೆನ ಝಾಯನಿಸ್ಟ್ ಲಾಬಿಯ ಒಂದು ಭಾಗನ ಮಾಡ್ಬಿಟ್ರು. ಆಮೇಲೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಅವ್ರ ಮೇಲೆ ಒಂದು ಟೈಲ್ಸ್ ಕೇಸ್ ಆಯ್ತು. ಗೌರ್ಮೆಂಟ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ನನ್ನ ಎಂಬಾರೆಸ್ ಮಾಡೋದಕ್ಕೋಸ್ಕರ. ಆಮೇಲೆ ಅವ್ರು ಹೇಳಿದ್ರು ಅವರು ಸಲ್ಮಾನ್ ರುಷ್ದಿಯ ಸ್ಟೂಡೆಂಟ್ ಆಗಿದ್ರು ಅಂತ, ಅವ್ರ ಹತ್ರ ಆ ಡಿಗ್ರಿಯ ಬುಕ್ ಇತ್ತು ಅಂತ. ಎಲ್ರು ಕೂಡ ಆಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಆಗ ನನ್ಗೇನನ್ಸಿತ್ತು ಅಂದ್ರೆ ಅವ್ರು ನನ್ನ ಜೊತೆ ಪಾಲಿಟಿಕ್ಸ್ ಅಲ್ಲಿ ಭಾಗಿಯಾಗಕ್ಕಾಗಲ್ಲ ಅಂತ ಆಗ ಅವ್ರನ್ನ ಸಪ್ರೇಟ್ ಆಗಿ ಹಿಂದೆ ಇಟ್ಬಿಟ್ಟಿದ್ದೆ. ಅವ್ರನ್ನ ಹಿಂದೆ ಇಟ್ಟಾಗ ಆಗೇನಾಯ್ತು ಅಂದ್ರೆ ನಾನು ಅವ್ರ ಜೊತೆ ಕಳಿಬೇಕಾದಂತ ಸಮಯ ಇತ್ತಲ್ಲ, ನಾನು ಅವ್ರ ಜೊತೆ ಆದಷ್ಟು ಸಮಯ ಕಳೆಯಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಏನಂದ್ರೆ ಕ್ರಾಸ್ ಕಲ್ಚರ್ ಮ್ಯಾರೇಜ್ ಆಗತ್ತಲ್ಲ, ಆಗ ನಾವು ಅವ್ರಿಗೆ ಜಾಸ್ತಿ ಸಮಯ ಕೊಡ್ಬೇಕಾಗತ್ತೆ. ಮತ್ತೆ ಯಾಕಂದ್ರೆ ನಾವು ಏನಂದ್ರೆ ಪೊಲಿಟಿಕಲ್ ಲೈಫ್ ಇತ್ತಲ್ಲ, ಅದರಿಂದ ಅದು ಅವ್ರಿಗೆ ಕೊಡೋ ಸಮಯ ಇನ್ನೂ ಕಡಿಮೆ ಆಗೋಯ್ತು. ಅದರಿಂದ ನಮ್ಮ ಮದುವೆ ಮುರಿದ್ಬಿತ್ತು ಅಂತ ಹೇಳ್ತೀನಿ. ಹಾಗಿದ್ರೆ ಇವತ್ತು ನಿಮ್ಗೇನನ್ಸುತ್ತೆ? ನೀವು ರಾಜಕೀಯಕ್ಕೆ ಬರಬಾರ್ದಾಗಿತ್ತಾ ಅಥವಾ ಈ ಮದುವೆ ಮಾಡ್ಕೋಬಾರ್ದಾಗಿತ್ತಾ? ನೋಡಿ, ಮನುಷ್ಯರಿಗೆ ಆಸ್ಪಿರೇಷನ್ಸ್ ಇರುತ್ತೆ. ನಾನು ಯಾವ ರೀತಿಯ ವ್ಯಕ್ತಿ ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ವಿಷಯದ ಮೇಲೂ ಆಸ್ಪಿರೇಷನ್ಸ್ ಇಟ್ಕೊಂಡಿರ್ತೀನಿ. ಕ್ರಿಕೆಟ್ ಮೇಲಿನ ಆಸೆ 9 ವರ್ಷ ಇದ್ದಾಗ ಶುರುವಾಗಿದ್ದು. ಮತ್ತೆ 9 ವರ್ಷ ಹಾಸ್ಪಿಟಲ್ ಮೇಲೆ ತುಂಬಾ ಆಸೆ ಇತ್ತು. ನಮ್ಮ ತಾಯಿಗೆ ಕ್ಯಾನ್ಸರ್ ಆದಾಗ ಮತ್ತೆ ಅವರು ತೀರ್ಕೊಂಡ್ರು ಕೂಡ. ಒಂದು ಪಾಲಿಟಿಕ್ಸ್ನ ನಾನು ಯಾವತ್ತೂ ಅದರಲ್ಲಿ ಕರಿಯರ್ನ ಹುಡುಕ್ತಾ ಇರಲಿಲ್ಲ. ನಾನು ತೀರ್ಮಾನ ಮಾಡಿದಾಗ ನಾನು ಪಾಕಿಸ್ತಾನದಲ್ಲಿ ಬದಲಾವಣೆನ ಬಯಸ್ತೀವಿ ಅಂತಂದ್ರೆ ಈ ಬದಲಾವಣೆ ಅನ್ನೋದು ಪೊಲಿಟಿಕ್ಸಿಂದ ಮಾತ್ರ ಸಾಧ್ಯ ಆಗೋದು. ಪ್ರಪಂಚದಲ್ಲಿ ಯಾರು ಕೂಡ ಪಾಲಿಟಿಕ್ಸ್ ಬಿಟ್ರೆ ಬೇರೆ ಯಾವುದ್ರಲ್ಲೂ ಬದಲಾವಣೆ ತರಕ್ಕಾಗಲ್ಲ. ನಾನು ಆ ರೀತಿ ತೀರ್ಮಾನ ಮಾಡ್ಕೊಂಡಾಗ ಅದು ಏನಾಯ್ತು ಅಂದ್ರೆ ಒಂದು ಆಂಬಿಷನ್ ಆಗೋಯ್ತು, ಕನ್ಸಾಗೋಯ್ತು. ಆಗ ಒಂದ್ವೇಳೆ ನಾನು ನನ್ನ ಪಾಲಿಟಿಕ್ಸ್ ಏನಿತ್ತು, ಅದು ನನ್ನ ಕನ್ಸಿತ್ತಲ್ಲ, ಅದನ್ನ ಬಿಟ್ಟು ಮದ್ವೆಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಬಿಟ್ಟು ಇಂಗ್ಲೆಂಡ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಆಗ ನನ್ನ ಮದ್ವೆ ಜೀವನ ಸರಿಯಾಗಿ ಮುಂದುವರಿತಾ ಇತ್ತಾ? ಯಾಕಂದ್ರೆ ಜಮೈಮಾ ಅವರು ನನ್ನ ಒಂದು ಆಸೆಯಿಂದ ಮದುವೆ ಆಗಿದ್ರು. ಅದೇನಂದ್ರೆ ಬಹುಶಃ ಆಗ ಅವ್ರಿಗೆ ಗೊತ್ತಿತ್ತು ನಿಮ್ಮಲ್ಲಿ ಪ್ಯಾಷನ್ ಇದೆ ಮತ್ತೆ ನಿಮ್ಮ ಎಲ್ಲ ಸಮಯವನ್ನ ರಾಜಕೀಯಕ್ಕೆ ಮೀಸಲಿಡ್ತೀರಾ ಅಂತ. ಇಲ್ಲ, ಅವ್ರಿಗೆ ಈ ವಿಷಯ ಗೊತ್ತಿತ್ತು, ನಾನು ತುಂಬಾ ಕಮಿಟೆಡ್ ಆಗಿದ್ದೀನಿ ಅಂತ. ನನ್ನ ಈ ಡ್ರೀಮ್ ಇದೆಯಲ್ಲ, ಈ ಆಂಬಿಷನ್ ಇದೆಯಲ್ಲ, ಇದಕ್ಕೆ ಕಮಿಟೆಡ್ ಆಗಿದ್ದೀನಿ ಅಂತ ಗೊತ್ತಿತ್ತು ಅವ್ರಿಗೆ. ಮತ್ತೆ ಅವ್ರಿಗೆ ಈ ವಿಷಯ ಕೂಡ ಗೊತ್ತಿತ್ತು, ನಾನು ಒಂದ್ ವೇಳೆ ಇದನ್ನ ಬಿಟ್ಬಿಟ್ರೆ ನಮ್ಮ ಮದ್ವೆ ಉಳಿತಾ ಇತ್ತಾ. ಅವ್ರಿಗೂ ಕೂಡ ಗೊತ್ತಿತ್ತು ನಾನು ಇಂಗ್ಲೆಂಡ್ನಲ್ಲಿ ಇರಕ್ ಆಗ್ತಿರ್ಲಿಲ್ಲ ಅಂತ. ಯಾಕಂದ್ರೆ ನಾನು ಪಾಕಿಸ್ತಾನ ಬಿಟ್ರೆ ಆ ಸಮಯದಲ್ಲಿ ನಾನು ಮದ್ವೆ ಆಗಿದ್ದಾಗ ನಮ್ಗೆ ಆ ವಿಷಯ ಗೊತ್ತಿತ್ತು, ನಾವು ಪಾಕಿಸ್ತಾನದಲ್ಲೇ ಇರ್ತೀವಿ ಅಂತ. ಅವರು ನಮ್ಮ ಜೊತೆ ಪಾಕಿಸ್ತಾನದಲ್ಲಿ ನನ್ನ ಪೊಲಿಟಿಕಲ್ ಲೈಫ್ಗೋಸ್ಕರ ಇರಕ್ಕಾಗ್ಲಿಲ್ಲ ಅಂದಾಗ ಆಗ ನಮ್ಮ ಮದ್ವೆ ಖಂಡಿತ ಉಳಿತಾ ಇರ್ಲಿಲ್ಲ. ಅಥವಾ ಇವತ್ತು ನಿಮಗೆ ಅನ್ನಿಸ್ತಾ ಇದೆಯಾ, ಒಂದ್ ವೇಳೆ ನೀವು ಬಹುಶಃ ಪಾಕಿಸ್ತಾನಿ ಹುಡುಗಿನ ಮದುವೆಯಾಗಿ ಸೆಟಲ್ ಆಗಿದ್ದಿದ್ರೆ ಬಹುಶಃ ನೀವು ರಾಜಕೀಯದಲ್ಲಿ ಮುಂದುವರಿಬಹುದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಏನಾಗುತ್ತೆ ಅನ್ನೋದು ಇದೆಯಲ್ಲ, ಅದೊಂದು ತುಂಬಾ ಕಠಿಣವಾದ ಪ್ರಶ್ನೆ. ಯಾರು ಕೂಡ ಏನಾಗುತ್ತೆ ಅನ್ನೋದಕ್ಕೆ ಸರಿಯಾದ ಉತ್ತರ ಕೊಡಕ್ಕಾಗಲ್ಲ. ಆದ್ರೆ ಏನ್ ನಡೀತು ಅನ್ನೋದನ್ನ ಬೇಕಾದ್ರೆ ನೀವು ಹೇಳ್ಬೋದು. ಮತ್ತೆ ಅದಾದ್ಮೇಲೆ ನೀವು ಮುಂದೆ ಏನು ಅಂತ ಯೋಚನೆ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಒಂದ್ ವೇಳೆ ಈಗ ಏನಾದ್ರೂ ಮದ್ವೆ ಆದ್ರೆ ಆ ಹುಡುಗಿ ನನ್ನ ಪೊಲಿಟಿಕಲ್ ಲೈಫಲ್ಲಿ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡ್ತಾರ. ಅದರಿಂದ ಅವ್ರಿಗೂ ಕೂಡ ಅದರಿಂದ ಒಂದು ಪ್ಯಾಷನ್ ಇದೆಯಾ ನಾನ್ ಮಾಡ್ತಿರೋದ್ರ ಬಗ್ಗೆ. ನಾನು ಮದ್ವೆ ಮಾಡ್ಕೊಳ್ದೇ ಇದ್ರನ್ನೇ ಒಳ್ಳೇದು, ಒಂದ್ ವೇಳೆ ಯಾರು ಕೂಡ ನನ್ಗೆ ಈ ಪೊಲಿಟಿಕಲ್ ಲೈಫಲ್ಲಿ ಫಿಟ್ ಆಗೋರು ಸಿಗ್ಲಿಲ್ಲ ಅಂತಂದ್ರೆ. ಇತ್ತೀಚೆಗೆ ಒಬ್ಬ ಫ್ರೆಂಚ್ ಹೆಂಗಸಿನ ಹೆಸರು ಪ್ರಿಂಟ್ ಆಗ್ತಾ ಇದೆ ಪಾಕಿಸ್ತಾನ ಪೇಪರ್ನಲ್ಲಿ. ವಿಷಯ ಏನು ಅಂದ್ರೆ, ನೀವಿನ್ನೂ ಕೂಡ ಹೆಸರುಗಳನ್ನ ಹೇಳ್ತಾ ಇರ್ತೀರಾ. ಮತ್ತೆ ನಾನು ಮದ್ವೆ ಆಗೋವರೆಗೂ ಕೂಡ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನೀವಿನ್ನೂ ಕೂಡ ತುಂಬಾ ದೊಡ್ಡ ಲಿಸ್ಟನ್ನೇ ಹೇಳ್ತೀರಾ ಮುಂದೆ. ಈಗ ನೀವು ಹೇಳಿದ ಹಾಗೇನೆ ಮುಂದೆ ಕೂಡ. ಅಂದ್ರೆ ಪಬ್ಲಿಕ್ಕಿಗೆ ಏನ್ ಹೇಳ್ತೀರಾ? ಇನ್ನೊಂದು ಮದುವೆ ಆಗೋ ಆಸೆ ಇದೆಯಾ ನಿಮಗೆ? ನೋಡಿ,
ನಾನು ತುಂಬಾ ದಿನ ಬ್ಯಾಚುಲರ್ ಆಗೇ ಇದ್ದೀನಿ. ಆದ್ರೆ ನಾನ್ ಮದ್ವೆ ಆದ ಜೀವನ ಇದೆಯಲ್ಲ, ಅದು ತುಂಬಾನೇ ಸುಪೀರಿಯರ್ ಆಗಿತ್ತು. ಒಬ್ಬ ವ್ಯಕ್ತಿಗೆ ಮದ್ವೆ ಜೀವನದಲ್ಲಿ ಖುಷಿ ಸಿಗ್ಬೇಕು, ಆದ್ರೆ ನನಗೆ ತುಂಬಾನೇ ಕಷ್ಟ ಆಗಿತ್ತು. ಒಂದ್ ಕಡೆ ಈ ಪಾಲಿಟಿಕ್ಸ್ ಎಳೀತಾ ಇತ್ತು, ಇನ್ನೊಂದ್ ಕಡೆ ಹೇಳ್ಬೇಕಂದ್ರೆ ಜಮೈಮಾಗೆ ಅದನ್ನ ಮ್ಯಾನೇಜ್ ಮಾಡೋ ಕಷ್ಟ ಆಗ್ತಿತ್ತು. ಅವರು ತಮ್ಮನ್ನ ಈ ಲೈಫ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಆದ್ರೂ ಕೂಡ ನಾನೇನ್ ಹೇಳೋದಕ್ ಬಯಸ್ತೀನಿ ಅಂದ್ರೆ, ನಮ್ಮ ಮದ್ವೆ ಲೈಫ್ ತುಂಬಾನೇ ಚೆನ್ನಾಗಿತ್ತು. ಅದು ಬ್ಯಾಚುಲರ್ ಲೈಫಿಂದ ತುಂಬಾನೇ ವಿಭಿನ್ನವಾಗಿತ್ತು. ಆದ್ರೆ ಐಡಿಯಲ್ ಏನು ಅಂದ್ರೆ ನಾನು ಮತ್ತೆ ಮದ್ವೆ ಆಗ್ತೀನಿ. ಒಂದ್ ವೇಳೆ ನಾನಾಗೋ ಮದ್ವೆ ನನಗೆ ವರ್ಕ್ ಆಗಲ್ಲ ಅಂತ ಗೊತ್ತಾದ್ರೆ ನಾನು ಖಂಡಿತವಾಗ್ಲೂ ಮುಂದೆ ಮದ್ವೆ ಆಗೋದಿಲ್ಲ. ನೋಡಿ, ಇದು ನಿಮ್ಮ ಆಸೆ. ಆದ್ರೆ ಜಮೈಮಾ ಅವರು ಏನ್ ಹೇಳ್ತಾರೆ? ಅವ್ರ ಮನ್ಸು ಯಾಕೆ ಹೊಡಿತು? ನೋಡಿ, ಇಬ್ರಿಗೂ ಕಷ್ಟ ಆಯ್ತು. ಇಬ್ರಿಗೂ ದೂರ ಆಗೋದು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಮದ್ವೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಈ ರೀತಿ ಅಂತೂ ಮುರಿಲಿಲ್ಲ. ನಮ್ಮ ಮಧ್ಯೆ ಏನೋ ಜಗಳ ಬಂತು, ಅದಕ್ಕೆ ಈ ಮದ್ವೆ ವರ್ಕ್ ಆಗ್ಲಿಲ್ಲ ಅಂತ. ನಮ್ಮ ಮದ್ವೆ ಯಾಕೆ ಮುರಿತು ಅಂದ್ರೆ, ಅವರು ಇಂಗ್ಲೆಂಡ್ನಲ್ಲಿ ಹೋಗಿ ಇರೋಕ್ ಶುರು ಮಾಡಿದ್ರು, ನಾನು ಪಾಕಿಸ್ತಾನದಲ್ಲಿ. ಇಬ್ರು ಬೇರೆ ಬೇರೆ ಕಡೆ ಇದ್ರೆ, ಗಂಡ ಒಂದ್ ಕಡೆ ಹೆಂಡತಿ ಇನ್ನೊಂದ್ ಕಡೆ, ಆಗ ಮದ್ವೆ ವರ್ಕ್ ಆಗೋದಿಲ್ಲ. ನಮ್ಮ ಸರ್ಕಮ್ಸ್ಟಾನ್ಸಸ್ ಇಂದ ಮದ್ವೆ ಮುರಿದಿರೋದು ಅಂತ ಹೇಳ್ಬೋದು. ನಾವು ತುಂಬಾ ನೋವಿನಿಂದನೇ ಈ ಮದ್ವೆಯಿಂದ ದೂರ ಆದ್ವಿ ಇಬ್ರು. ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ನಿಮ್ಮ ಕಡೆಯಿಂದ ಏನಾದ್ರೂ ಪ್ರಯತ್ನ ಮಾಡಿದ್ರೆ? ಹೌದು, ಖಂಡಿತವಾಗ್ಲೂ ಇಬ್ರು ಕೂಡ ತುಂಬಾ ಪ್ರಯತ್ನ ಪಟ್ವಿ. ಮತ್ತೆ ನಾವು ನಮ್ಮ ಡಿವೋರ್ಸ್ನ ಅನೌನ್ಸ್ ಮಾಡೋದಕ್ಕಿಂತ ಕಡಿಮೆ ಅಂದ್ರೂ 1.5 ವರ್ಷದಿಂದ ನಾವು ತುಂಬಾನೇ ಪ್ರಯತ್ನ ಪಡ್ತಿದ್ವಿ. ಏನಾದ್ರೂ ಕಾಂಪ್ರಮೈಸ್ ಆಗತ್ತಾ, ಸೆಟ್ಲ್ ಆಗತ್ತಾ ಅಂತ. ಅರ್ಧ ಸಮಯ ಅಲ್ಲಿ ಕಳಿಬೋದಾ, ಇನ್ನರ್ಧ ಸಮಯ ಇಲ್ಲಿ ಕಳಿಬೋದಾ ಅಂತ. ಆದ್ರೆ ಅದು ವರ್ಕ್ ಆಗ್ಲಿಲ್ಲ. ಇದಾಗಿತ್ತು ಜನತೆಯ ಆರೋಪ ಮತ್ತೆ ಇಮ್ರಾನ್ ಖಾನ್ ಅವರ ಸ್ಪಷ್ಟೀಕರಣ. ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಬಚಿ ಕಾಕರಿಯಾ ಅವರ ತೀರ್ಪನ್ನ ಕೇಳೋದಕ್ಕೆ. ಇಮ್ರಾನ್ ಖಾನ್ ಅವರು ಒಳ್ಳೆ ರೀತಿಲಿ ಉತ್ತರ ಕೊಟ್ಟಿದ್ದಾರೆ. ಹಾನೆಸ್ಟ್ ಆಗಿ ಮನ್ಸಿನ ಮಾತು ಹೇಳಿದ್ದಾರೆ. ಅವರು ತುಂಬಾ ಒಳ್ಳೆ ಜೆಂಟಲ್ಮೆನ್. ಕ್ರಿಕೆಟಲ್ಲಂತೂ ಅವರು ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಅದರ ನಂತರ ಪಾಕಿಸ್ತಾನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ನ ಮಾಡಿ ತುಂಬಾ ಒಳ್ಳೆ ಕೆಲ್ಸನ ಮಾಡಿದಾರವರು. ಆಶಿಸ್ತೀನಿ ಅವರು ತಮ್ಮ ದೇಶಕ್ಕೋಸ್ಕರ ಇನ್ನು ದೊಡ್ಡ ದೊಡ್ಡ ಕೆಲ್ಸಗಳು, ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇರ್ಲಿ ಅಂತ. ನಮಗಂತೂ ನಂಬಿಕೆ ಇದೆ, ಇಮ್ರಾನ್ ಖಾನ್ ಸಾಹೇಬ್ರು ತಮ್ಮ ಎಲ್ಲ ಶಕ್ತಿಯನ್ನ ತಮ್ಮ ರಾಜಕೀಯದ ಒಳಿತಿಗಾಗಿ ಬಳಸ್ಕೊಳ್ತಾರೆ ಅಂತ, ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಸಂಬಂಧವನ್ನ ಸುಧಾರಿಸುವತ್ತ ಕೆಲಸ ಮಾಡ್ತಾರೆ ಅಂತ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿ ಮಾಡೋಣ, ಒಬ್ರು ಹೊಸ ಅಕ್ಯೂಸ್ಡ್ ಅನ್ನ ಮತ್ತೊಂದು ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.